ಕರ್ನಾಟಕ ಸರ್ಕಾರವನ್ನ ಅಭಿನಂದಿಸ್ತೇವೆ. ಏಕೆಂದರೆ ಬಾನು ಮುಷ್ತಾಕ್ ಅವರು ನಮಗೆ ವಿಶ್ವ ಮಾನ್ಯತೆಯನ್ನ ಕನ್ನಡಕ್ಕೆ ದೊರಕಿಸಿಕೊಟ್ಟವರು. ಕನ್ನಡದ ಕಥೆಗಳಿಗೆ, ಕನ್ನಡದ ಲೇಖಕಿಯರಿಗೆ ಒಂದು ಇಡೀ ವಿಶ್ವದಾದ್ಯಂತ ವಿವಿಧ ದೇಶಗಳ ಲೇಖಕಿಯರು, ಜನಸಾಮಾನ್ಯರು ಕನ್ನಡದಲ್ಲಿ ಏನಿದೆ ಅಂತ ಹೇಳಿ ತಿರುಗಿ ನೋಡುವಂತೆ ಮಾಡಿದವರು ಬಾನು ಮುಷ್ತಾಕ್ ಅವರು. ಬುಕರ್ ಪ್ರಶಸ್ತಿಯನ್ನು ಪಡೆದಂಥ ಬಾನು ಮುಷ್ತಾಕ್ ಅವರನ್ನು ಈ ಬಾರಿ ದಸರಾ ಹಬ್ಬದ ಉದ್ಘಾಟನೆಗೆ ಆಹ್ವಾನಿಸಿರೋದು ನಮ್ಮೆಲ್ಲರಿಗೂ ತುಂಬ ಸಂತೋಷವನ್ನು, ಸಂಭ್ರಮವನ್ನು ಉಂಟು ಮಾಡಿರೋದು. ಇದಕ್ಕೆ ಹಲವಾರು ಜನ PILಗಳನ್ನ ಹಾಕಿರೋದು, ಅದನ್ನ ನಾವು ಖಂಡಿಸ್ತೇವೆ. ಈ ಕಾರಣ ಅವರು ಉದ್ಘಾಟನೆ ಮಾಡಬಾರ್ದು ಅಂತ PIL ಹೋಗಿದ್ದಾರೆ. ನಮ್ಗೆ ಆಶ್ಚರ್ಯ ಅನ್ಸುತ್ತೆ, ಯಾಕೆ ಹೀಗೆ PIL ಹಾಕಿದ್ದಾರೆ ಅಂತ ಹೇಳಿ. ಅದ್ರ ಕೋರ್ಟ್ ಸರಿಯಾಗಿ ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದೆ. ಅದೀಗ ಅರ್ಜೆಂಟ್ ಇಲ್ಲ ಅಂತ ಹೇಳಿರುವಂಥ ಮಾತು ಕೂಡ ಈಗ ವ್ಯಕ್ತ ಆಗಿದೆ, ಕೋರ್ಟ್ ಹೇಳಿದೆ. ಅಂದರೆ ನಮ್ಮ ಕನ್ನಡ ನಾಡು ಸೌಹಾರ್ದ ಪರಂಪರೆಯನ್ನ ಆದಿಕವಿ ಪಂಪನಿಂದ, ಏಕೆಂದರೆ ಮನುಷ್ಯ ಜಾತಿ ತಾನೊಂದೇ ವಲಂ ಅಂತ ಹೇಳಿದಂಥ ಪಂಪನಿಂದ ಹಿಡಿದು ಕುವೆಂಪುರವರ ಸರ್ವಜನಾಂಗದ ಶಾಂತಿಯ ತೋಟದವರೆಗೂ ಈಗ ಬರೀತಾ ಇರುವಂಥ ಕವಿಗಳು ನಾವೆಲ್ಲರೂ ಒಟ್ಟಿಗೆ ಸಾಮರಸ್ಯದಿಂದ ಬದುಕನ್ನು ನಡೆಸ್ತಾ ಬಂದಿರೋರು. ನಮಗೆ ವಚನ ಸಾಹಿತ್ಯ ಇರ್ಬೋದು, ಮತ್ತೆ ಶಿಶುನಾಳ ಶರೀಫರ, ಗುರು ಗೋವಿಂದ ಭಟ್ರ ಒಂದು ಪರಂಪರೆ ಇರ್ಬೋದು, ದಾಸ ಸಾಹಿತ್ಯ ಇರ್ಬೋದು, ಎಲ್ಲವನ್ನೂ ನಾವು ನೋಡ್ಕೊಂಡು ಬಂದಾಗ ಇಲ್ಲಿಯವರೆಗೂ ಒಂದು ಇಡೀ ಕರ್ನಾಟಕದಲ್ಲಿ ನಾವು ಒಟ್ಟೊಟ್ಟಿಗೆ ಸೂಫಿ ಸಂತರ ಇದೆ, ಬಳುವಳಿ ಸಾಕಷ್ಟು ಇದೆ. ಹಾಗೆ ವಿವಿಧ ಜನಾಂಗಗಳು ಎಲ್ಲ ಒಟ್ಟಿಗೆ ಸೇರಿ ನಾವು ಬದುಕ್ತಾ ಇದ್ದೀವಿ. ಅಂಥದ್ರಲ್ಲಿ ಆಮೇಲೆ ದಸರಾ ಹಬ್ಬ ಅನ್ನೋದು ಕಳೆದ 4 ಶತಮಾನಗಳಿಂದ ಅದೊಂದು ನಾಡ ಹಬ್ಬವಾಗಿ ಪರಿವರ್ತನೆಗೊಂಡಿದೆ. ಮುಂಚೆ ಅದನ್ನ ಮಹಾರಾಜರೇ ಮೆರವಣಿಗೆಯಲ್ಲಿ ಹೋಗ್ತಿದ್ರು, ಮಹಾರಾಜರೇ ನಾಡದೊರೆನೇ ನಡೆಸ್ತಾ ಇದ್ದಿದ್ದು ಇತ್ತು. ಆ ನಂತರದಲ್ಲಿ ಇದು ಸರ್ಕಾರ ವಹಿಸ್ಕೊಂಡ ನಂತರ ಅದನ್ನ ಸಂಸ್ಕೃತಿಯ ಒಂದು ಹಬ್ಬವಾಗಿ, ಸಾಂಸ್ಕೃತಿಕ ಹಬ್ಬವಾಗಿ ಎಲ್ಲ ಜನರು ಒಟ್ಟಿಗೆ ಆಚರಿಸುವಂತ ರೀತಿಯಲ್ಲಿ ಆರಂಭಿಸಿದ್ದು ನಮ್ಗೆ ಗೊತ್ತು. ಹಾಗೆ ಹಿಂದೆ ನಿಸಾರ್ ಅಹಮದ್ ಅವರು ಇದನ್ನು ಉದ್ಘಾಟನೆ ಮಾಡಿದ್ರು. ಆಗ ಯಾವುದೇ ಒಂದು ನಮ್ಗೆ ವಿರೋಧ ವ್ಯಕ್ತ ಆಗಿರ್ಲಿಲ್ಲ. ಈಗ ಯಾಕೆ ವಿರೋಧ? ಬಾನು ಮುಷ್ತಾಕ್ ಒಬ್ಬ ಮಹಿಳೆ ಅಂತನ ಯಾವ ಕಾರಣಕ್ಕಾಗಿ ವಿರೋಧ ಮಾಡ್ತಿದ್ದಾರೆ ಅನ್ನೋದು ನಮ್ಮೆಲ್ಲರ ಪ್ರಶ್ನೆ ಆಗಿದೆ. ಮತ್ತೊಂದು ಅಂತ ಹೇಳಿದ್ರೆ, ಮಿರ್ಜಾ ಇಸ್ಮಾಯಿಲ್ ಅವರು ಕೂಡ ಹಿಂದೆ ಅವರು ನಾಡ ಹಬ್ಬ ನಡೆಯುವಾಗ, ಅಂದ್ರೆ ಮೈಸೂರು ಮಹಾರಾಜರ ಕಾಲದಲ್ಲಿ ಅವರು ಕೂಡ ಈ ಹಬ್ಬದಲ್ಲಿ ಪಾಲ್ಗೊಂಡವರು, ಅಂಬಾರಿಯಲ್ಲಿ ಬಂದಂಥವ್ರು. ಸೊ ಇದೆಲ್ಲವೂ ನಮ್ಮ ಪರಂಪರೆ. ಅಂದ್ರೆ ದೊರೆಗಳೇ ಅದನ್ನು ಶುರು ಮಾಡಿದ್ದು, ನಮ್ಮ ಮಹಾರಾಜರೇ ಅದನ್ನು ಶುರು ಮಾಡಿದ್ದು. ಅದು ನಂತರವೂ ಇದು ಮುಂದುವರ್ಕೊಂಡು ಬಂದಿರೋದು. ಆಮೇಲೆ ಸಂಸ್ಕೃತಿ ಅನ್ನೋದು ಒಂದು ಸಾಮರಸ್ಯದ ಪರಂಪರೆಯನ್ನು ಸಾರುವಂತಹದ್ದು. ಇದು ಬರೀ ಧಾರ್ಮಿಕ ಅಲ್ಲ, ಅನೇಕರು ಅದನ್ನ ಧಾರ್ಮಿಕ ಲೇಪ ಕೊಟ್ಟು ಮಾತಾಡ್ತಿದ್ದಾರೆ, ಖಂಡಿತ ಅಲ್ಲ. ಇದೊಂದು ಸಾಂಸ್ಕೃತಿಕ ಹಬ್ಬ. ಆಮೇಲೆ ಹಿಂದೆ ಬರ್ಗೂರು ರಾಮಚಂದ್ರಪ್ಪನವರು ಉದ್ಘಾಟನೆ ಮಾಡಿದಾಗಲೂ ಅವ್ರು ಪೂಜೆ ಮಾಡಲಿಲ್ಲ, ಅವ್ರು ಕೇವಲ ಉದ್ಘಾಟನೆ ಮಾಡಿ ಭಾಷಣ ಮಾಡಿ ಬಂದಿದ್ರು. ಆಗ್ಲೂ ಅವರವರ ಇಷ್ಟ, ಯಾಕೆಂದ್ರೆ ಕೆಲವರು ನಾಸ್ತಿಕರು, ಆಸ್ತಿಕರು, ಎಲ್ಲ ರೀತಿಯ ಜನರು ಇದ್ದೀವಿ. ಚಾರ್ವಾಕರಿಂದನೇ ನಮ್ಮಲ್ಲಿ ಬಂದಿದೆ ಆ ಪರಂಪರೆ. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಅನ್ನೋದು ನಮಗೆಲ್ಲ ಗೊತ್ತಿರುವಂಥದ್ದು. ಈಗ ಯಾಕೆ ಇಂಥದ್ದೊಂದು ವಿರೋಧ ವ್ಯಕ್ತ ಆಗ್ತಿದೆ ಅನ್ನೋದು ನಮ್ಮೆಲ್ಲರ ಪ್ರಶ್ನೆ ಆಗಿದೆ. ಆಮೇಲೆ ಅವರು ಯಾವುದೋ ಒಂದು ಸಭೆಯಲ್ಲಿ ಮಾತಾಡಿರೋದು ಸಂಪೂರ್ಣ ಅಂದ್ರೆ ಹಿಂದೆ ಮುಂದೆ ಏನ್ ಮಾತಾಡಿದ್ದಾರೆ ಅನ್ನೋದು ತಿಳಿದೇನೆ, ಕೇವಲ ಅದೊಂದು 2-3 ಲೈನ್ ಅವ್ರು ಹೇಳಿರುವಂಥ ಜನಸಾಹಿತ್ಯ ಸಮ್ಮೇಳನದಲ್ಲಿ ಹೇಳಿರುವಂಥ ವಿಚಾರವನ್ನ ಭುವನೇಶ್ವರಿ ಬಗ್ಗೆ ಅಥವಾ ಕನ್ನಡ ಬಾವುಟದ ಬಣ್ಣಗಳ ಬಗ್ಗೆ ಅವ್ರು ಮಾತಾಡಿರೋದನ್ನ ಇಟ್ಕೊಂಡು ಇವರು ಅದನ್ನ ಹಲವಾರು ಜನ ಪ್ರತಿಕ್ರಿಯೆ ನೀಡ್ತಿದ್ದಾರೆ. ಖಂಡಿತ ಅದು ಯಾಕೆ ಅವರು ಹಂಗೆ ಮಾತಾಡಿದ್ರು ಅಂದ್ರೆ ಅದಕ್ಕೊಂದು ಹಿನ್ನೆಲೆ ಇದೆ. ಆಗ ಹಾವೇರಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿತ್ತು, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ 2023ರಲ್ಲಿ. ಆಗ ಇಡೀ ಸಮ್ಮೇಳನದಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಕೂಡ ತುಂಬಾ ಕಡಿಮೆ ಇತ್ತು. ನಾವೆಲ್ಲ ಆಗ್ಲೂ ಗಲಾಟೆ ಮಾಡಿದ್ವಿ ಸಾಹಿತ್ಯ ಪರಿಷತ್ತಿನ ಮೇಲೆ. ಹಾಗೆ ಅಲ್ಪಸಂಖ್ಯಾತರನ್ನ ಸಂಪೂರ್ಣವಾಗಿ ಹೊರಗಿಡಲಾಗಿತ್ತು. ಅಂದ್ರೆ ಉದ್ಘಾಟನೆಯಲ್ಲಿ ಆಗ್ಲಿ, ಸಮಾರೋಪದಲ್ಲಾಗ್ಲಿ, ಗೋಷ್ಠಿಗಳಲ್ಲಾಗ್ಲಿ ಒಬ್ಬರೇ ಒಬ್ರು ಅಲ್ಪಸಂಖ್ಯಾತ ಬರಹಗಾರರು, ಅಂದ್ರೆ ಪುರುಷರಿರ್ಬೋದು ಮಹಿಳೆಯರಿರ್ಬೋದು, ಯಾರು ಕೂಡ ಅಲ್ಲಿ ಭಾಗವಹಿಸದಂತೆ ತಡೆ ಹಿಡಿಯಲಾಗಿತ್ತು. ಅದನ್ನ ನಾವೆಲ್ಲರೂ ಪ್ರಶ್ನೆ ಮಾಡಿದ್ದು ಇದೆ. ಆಗ ಎಲ್ಲರೂ ಸೇರಿ ಒಂದು ಪರ್ಯಾಯ ಜನಸಾಹಿತ್ಯ ಸಮ್ಮೇಳನವನ್ನ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿತ್ತು. ನಾನು ಕೂಡ ಆ ಸಮ್ಮೇಳನದಲ್ಲಿದ್ದೆ. ಅವ್ರು ಮಾತಾಡಿದ್ದು ಸ್ಪಷ್ಟವಾಗಿದೆ. ಆ ಕಾರಣಕ್ಕಾಗಿ, ಆ ಸಂದರ್ಭಕ್ಕಾಗಿ ಅವರು ಮಾತಾಡಿದ್ರು. ಯಾಕೆ ನಮ್ಗೆ ಇದರಿಂದ ಹೊರಗಿಡ್ಲಾಗಿದೆ, ಕನ್ನಡ ಭಾಷೆಯಿಂದ ನಾವು ಯಾಕೆ ಹೊರತಾಗಿದ್ದೇವೆ, ಯಾಕೆ ಹಿಂಗೆ ಮಾಡಿದ್ದೀರಾ, ನಾವು ನಿಮ್ಮವ್ರ ಅಲ್ವಾ ಅಂತ ಕೇಳಿದ್ರೆ, ಅವರು ಕನ್ನಡದಲ್ಲೇ ಬರೆದಿದ್ದು. ಅವರ ಇದು
ಏನು ಆತ್ಮಚರಿತ್ರೆ ನೋಡಿದ್ರೆ ಗೊತ್ತಾಗುತ್ತೆ. ಚಿಕ್ಕ ಹುಡುಗಿಯಿಂದ ಮುಗ್ದುಯಿಂದ ಕನ್ನಡ ಮಾಧ್ಯಮಕ್ಕೆ ಬಂದಾಗ ಅವರಿಗೆ ಕನ್ನಡ ಇವ್ರಿಗೆ ಬರಲ್ಲ ಕಲಿಯೋಕ್ಕೆ. ಇವರು 6 ತಿಂಗಳಲ್ಲಿ ಕನ್ನಡ ಕಲಿತಿದ್ರೆ ಅವ್ರಿಗೆ ಶಾಲೆಯಿಂದ ಹೊರಗಾಗ್ತಿದೆ ಅಂತ ಹೇಳ್ತಾರೆ ಮೇಷ್ಟ್ರು. ಇವ್ರು 3 ತಿಂಗಳಲ್ಲಿ ಎಲ್ಲವನ್ನ ಕಲಿತು ಬರೆದು ತೋರಿಸಿರ್ತಾರೆ. ಸೊ ಅಂಥದ್ದೊಂದು ಅವ್ರಿಗೆ ಕನ್ನಡದ ಬಗೆಗೆ ಪ್ರೀತಿ, ಅಭಿಮಾನ, ಹೆಮ್ಮೆ ಎಲ್ಲವೂ ಇರುವಂಥ ಲೇಖಕಿಗೆ ಯಾಕೆ ಈ ರೀತಿಯ ವಿರೋಧ ವ್ಯಕ್ತ ಆಗ್ತಿದೆ? ಇದು ಖಂಡಿತ ಸಲ್ಲದು. ಇದನ್ನ ನಾವೆಲ್ಲರೂ ಖಂಡಿಸ್ತೇವೆ. ಮತ್ತೆ ಯಾವುದೇ ಒಂದು ವಿಚಾರ ಮಾತಾಡೋದಕ್ಕೆ ಮುಂಚೆ ಅದು ಏನು ಎತ್ತಾದ್ರೆ ಹಿಂದೆ ಮುಂದೆ ಎಲ್ಲವನ್ನ ನಾವು ವಿಚಾರ ಮಾಡಿ ಮಾತಾಡ್ಬೇಕಾಗುತ್ತೆ ಅಂತ ಹೇಳಿ ನಾನು ಮುಂದಿನ ಕೈ ಪದ್ಮಶ ಡಾಕ್ಟರ್ ಆರ್ ಸುನಂದಮ್ಮ. ಎಲ್ಲರಿಗೂ ನಮಸ್ಕಾರ. ಪುರಂದರದಾಸರು ಒಂದು ಕಡೆ ಕೀರ್ತನೆ ಹೇಳ್ತಾರೆ, ತುರುಕರು ಕರೆದರೆ ಉಣಬಹುದಲ್ಲದೆ ತುರುಕರು ಕರೆದರೆ ಉಣಬಾರದೆ ಪ್ರಶ್ನೆ ಹಾಕ್ತಾರೆ. ನೋಡಿ, ಇವತ್ತು ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಆ ಸ್ಥಿತಿಗೆ ಹೋಗಿದೆ. ಆ ಪ್ರಶ್ನೆ ವಿಸ್ತರಿಸ್ಕೊಳ್ತಾ ಬಂದಿದೆ. ಮಧ್ಯ ಈಗಿನ ಕಾಲದ ನಂತರದಲ್ಲಿ ವಿಸ್ತರಿಸ್ತಾ ಬಂದಿದೆ. ನಮಗೆ ಸಂವಿಧಾನದಲ್ಲಿ ಅಂಬೇಡ್ಕರ್ ಹೇಳಿದ್ದಾರೆ, ಆರ್ಟಿಕಲ್ 15ರಲ್ಲಿ ಲಿಂಗ, ಜಾತಿ, ಧರ್ಮ, ಪ್ರದೇಶ, ಭಾಷೆ, ವರ್ಗ ಈ ಎಲ್ಲ ತಾರತಮ್ಯಗಳಿಂದ ಮುಕ್ತವಾಗಿರಬೇಕು ಈ ದೇಶ. ಈಗ ನೋಡಿ, ಬಾನು ಮುಷ್ತಾಕ್ ಅವರು ಧರ್ಮದಿಂದಲೂ ಅವರು ಹಿಂಸೆಗೆ ತಾರತಮ್ಯಕ್ಕೊಳಗಾಗ್ತಾ ಇದ್ದಾರೆ. ಹೆಣ್ಮಕ್ಳಾಗಿ ಲಿಂಗ ಕಾರಣಕ್ಕಾಗಿ ಹೆಣ್ಮಕ್ಳಾಗಿಯೂ ಕೂಡ ಅವರು ಹಿಂಸೆಗೆ, ದೌರ್ಜನ್ಯಕ್ಕೆ ಅಥವಾ ಬೇರೆಯವರ ಕಿಡಿ ಮಾತುಗಳಿಗೆ ಅವರು ಒಳಗಾಗ್ತಾರೆ. ಅಂದರೆ ನಾವು ಎರಡೆರಡು ಪಟ್ಟು ಹಿಂಸೆಯನ್ನ ಅವ್ರ ಮೇಲೆ ನಾವು ಹೇರ್ತಾ ಇದ್ದೀವಿ ಅನ್ನುವಾಗ ನಾವು ಅದನ್ನ ವಿರೋಧಿಸ್ಬೇಕಾಗುತ್ತೆ. ಯಾಕೆಂದ್ರೆ ಪಿತೃಪ್ರಧಾನ ಸಮಾಜದಲ್ಲಿ ಬಹಳ ಮುಖ್ಯವಾಗಿ ಮಹಿಳೆಯರಿಗೆ ಪ್ರಾಧಾನ್ಯವನ್ನು ಕೊಡಬೇಕು. ಒಂದು ಅಲ್ಪಸಂಖ್ಯಾತರಾದ ಕಾರಣಕ್ಕೂ ಆ ತಾರತಮ್ಯ ಮಾಡದೆ ಆ ಹೆಣ್ಮಕ್ಳಿಗೆ ಕೊಡಬೇಕು. ಇದು ಅವರಿಗೆ ಸಂವಿಧಾನಾತ್ಮಕವಾಗಿ ಬರುವ ಮರ್ಯಾದೆ ಮತ್ತು ನಾವು ಕೊಡುವ ಮರ್ಯಾದೆ. ಯಾಕೆ ಅಂದ್ರೆ ಈ ಕರ್ನಾಟಕದ ಮೇಡಮ್ ಹೇಳಿದಂಗೆ ಧರ್ಮ ಸಹಿಷ್ಣುವಾದ ಊರಿದೆ. ಇಂಥ ಊರಲ್ಲಿ ಆ ಅವಕಾಶ ಇಲ್ಲ ಅಂದ್ರೆ ಬೇರೆ ಯಾರು ಕೊಡ್ತಾರೆ? ಕರ್ನಾಟಕದ ಆಚೆ ನೋಡಿ, ನಮ್ಮ ಕರ್ನಾಟಕದಾದ್ಯಂತೆ ನೀವು ಹೋದ್ರೆ, ನಾರ್ತ್ ಕರ್ನಾಟಕದಲ್ಲಿ ನಾನು ಬಹಳ ವರ್ಷ ಇದ್ದೀನಿ, 21 ವರ್ಷ ಬಿಜಾಪುರದಲ್ಲಿ. ಅಲ್ಲಿ ಅಜಂಪಿದ ದರ್ಗದ ಗುರುಗಳು ಬಂದು ಉದ್ಘಾಟಿಸಿದ್ರೆ ಸಿದ್ದೇಶ್ವರ ರಥ ಮುಂದಕ್ಕೆ ಹೋಗಿ, ಸಿದ್ದೇಶ್ವರ ರಥದ ಗುರುಗಳು ಬಂದು ಅಜಂಪಿದ ದರ್ಗದ ಉರ್ಸನ್ನ ಉದ್ಘಾಟಿಸಿದ್ರೆ ಅದು ಮುಂದಕ್ಕೆ ಹೋಗಿ. ನೋಡಿ, ಈ ತರದ ಒಂದು ಸಹಿಷ್ಣುತೆ ಅಲ್ಲಿ ಎಲ್ಲ ನಾರ್ತ್ ಕರ್ನಾಟಕದಲ್ಲಿ ಯಾವುದೇ 14 ಜಿಲ್ಲೆಗಳಿಗೆ ಹೋಗಿ ಇವತ್ತಿಗೂ ಕೂಡ ನಾನು ನೋಡ್ತೀವಿ. ಅಲ್ಲಿ ಆಳಿದ್ದು ಮೊಘಲ್ ಆಕ್ಚುಲಿ ಬೇರೆ ಬೇರೆ ಇಸ್ಲಾಂ ಧರ್ಮಗಳಿದ್ದ ಪ್ರಾಂತ್ಯದಲ್ಲಿ ಅದು ಹೇಗೆ ಒಂದು ಸೌಹಾರ್ದತೆಯನ್ನ ಅಂದಿನಿಂದ ಇಂದಿನವರೆಗೆ ಉಳಿಸ್ಕೊಂಡ್ ಬಂದಿದ್ದಾರೆ. ಈಗಲೂ ಬಿಜಾಪುರದಲ್ಲಿ ಈ ರೂಢಿ ಇದೆ, ಗುಲ್ಬರ್ಗದಲ್ಲಿ ರೂಢಿ ಇದೆ, ಬೀದರಲ್ಲಿ, ರಾಯಚೂರು ಇವೆಲ್ಲವೂ ಕೂಡ. ಮತ್ತೆ ತಿರುಚಿ ಮೋನಪ್ಪ ಅಲ್ಲೇ ದರ್ಗಾ, ಅಲ್ಲೇ ಮೋನಪ್ಪನ ಜಾಗ ನೋಡ್ಬೋದು. ಇಂತಹ ಸಹಿಷ್ಣು ಜಾಗಗಳು ನಮ್ಮಲ್ಲಿ ಇವತ್ತಿಗೂ ಇವೆ, ಜೀವಂತವಾಗಿದೆ. ಮತ್ತು ಪರಸ್ಪರ ಉಣ್ಣೋದು. ಈ ಬಿಜಾಪುರಕ್ಕೆ ಹೋದ್ರೆ ಮುಸ್ಲಿಮದ್ದು ಬ್ರಾಹ್ಮಣರ ಆಹಾರ ಬೇರೆ ಬೇರೆ ಇಲ್ಲ, ಮಸಾಲೆ ಒಂದೇ. ಅವ್ರು ಮಾಂಸಕ್ಕೆ ಹಾಕ್ತಾರೆ, ಇವರು ಕುಂಬಳಕಾಯಿಗೆ ಹಾಕ್ತಾರೆ, ಅಷ್ಟೇ ವ್ಯತ್ಯಾಸ. ನೀವು ತಿಂದ್ರೆ ಮಸಾಲೆ ಒಂದೇ. ಯಾಕೆ ಇದು ಆಗುತ್ತೆ ಅಂದ್ರೆ ನಾವು ಅಷ್ಟು ಬೆರ್ತೋಗಿದ್ದೀವಿ. ಇಲ್ಲಿ ಇವತ್ತು ಆ ಬೆರೆತಿರೋದನ್ನ ವಿಭಾಗಿ ಮಾಡುವಂತಹ, ಡಿವೈಡ್ ಮಾಡೋದ್ರ ಮೂಲಕ ನಮ್ಮೊಳಗಡೆ ಇರುವ ಸಹಿಷ್ಣುತೆಯನ್ನ ಭೇದಿಸಿ ಅಸಹಿಷ್ಣುವ ಮನಸ್ಸುಗಳನ್ನ ಸೃಷ್ಟಿಸೋದಿದೆಯಲ್ಲ, ಇದನ್ನ ವಿಚಾರವಂತರು ಎಲ್ಲರೂ ಪ್ರತಿಭಟಿಸಬೇಕಾಗುತ್ತೆ. ಹಾಗಾಗಿನೇ ಬಾನು ಮುಷ್ತಾಕ್ ಅವ್ರಿಗೆ ಇವತ್ತೇನ್ ಸಿಕ್ಕಿದೆ ಅಂತಾರಾಷ್ಟ್ರೀಯವಾದ ಒಂದು ಮಾನ್ಯತೆ, ಅದು ನಮ್ಮ ಕರ್ನಾಟಕಕ್ಕೆ ಸಿಕ್ಕಿದ ಮೊದಲ ಮಾನ್ಯತೆ. ಆ ಮೊದಲ ಮಾನ್ಯತೆನ ನಾವು ಗೌರವಿಸ್ತಾ ಇದ್ದೀವಿ ಎಂದಾಗ ನಾವೆಲ್ಲರೂ ಸಂತೋಷ ಪಡಬೇಕಾಗಿರೋದು, ಉತ್ಸಾಹದಿಂದ ಅವ್ರ ಜೊತೆ ನಾವು ಭಾಗವಹಿಸಬೇಕಾಗಿರೋದು. ಅದೊಂದು ಕಲ್ಚರಲ್ ಪ್ರೋಗ್ರಾಮ್. ಇಂಥ ಸಾಂಸ್ಕೃತಿಕ ಹಬ್ಬಗಳನ್ನು ಹುಟ್ಟಾಕೋದೆ ಸಂಸ್ಕೃತಿ ಕಾರಣಕ್ಕಾಗಿ. ನೋಡಿ, ಈ ಸಂಸ್ಕೃತಿ ಲಿಂಗತ್ವ ಏನ್ ಮಾಡ್ತದೆ, ಈ ಸಾಮಾಜಿಕರಣ ಮತ್ತು ಸಾಂಸ್ಕೃತಿಕರಣದ ಮೂಲಕ ಹೆಣ್ಣು ಮಕ್ಕಳನ್ನ ನಿರಂತರವಾಗಿ ಹತ್ತಿಕ್ತಾ ಇದೆ. ಹಾಗಾಗಿನೇ ಇಲ್ಲಿರೋದು ಪಿತೃಪ್ರಧಾನತೆಯ ದೊಡ್ಡ ರಾಜಕಾರಣ. ಅದನ್ನ ಹೆಣ್ಮಕ್ಳು ರೂಢಿಸ್ಕೊತಾ ಇದ್ದಾರೆ. ಇತ್ತೀಚೆಗೆ ಪಿತೃಪ್ರಧಾನತೆಯ ಈ ಅಧಿಕಾರ ಕೇಂದ್ರಿತ ರಾಜಕಾರಣವನ್ನ ಹೆಣ್ಮಕ್ಳು ರೂಢಿಸ್ಕೊತಾ ಇದ್ದಾರೆ. ನಮ್ಮೆಲ್ಲ ಹೆಣ್ಮಕ್ಳು ಮಿನಿಸ್ಟರ್ಗಳು ಕೂಡ ಮೌನವಾಗಿದ್ದಾರೆ. ಯಾಕೆ? ಮತ್ತು ಕೆಲವರು ಬಂದು ಅಡ್ಡಾಡ್ತೀವಿ, ಬೆಟ್ಟ ಹತ್ತಕ್ ಬಿಡಲ್ಲ ಅಂತಿದ್ದಾರೆ. ಗಂಡಿನ ವಿಷಯಕ್ಕೆ ಬಂದಾಗ ಇದಿಲ್ಲದೆ ಇರೋ ರಾಜಕಾರಣ ಹೆಣ್ಮಕ್ಳ ವಿಷಯಕ್ಕೆ ಬಂದಾಗ ಯಾಕೆ ಬರುತ್ತೆ?
ಅಷ್ಟರ ಮಟ್ಟಿಗೆ ಪೇಟ್ರಿಯಾರ್ಕಿ ಸರಿಯನ್ನಾಗಿದೆ. ನಮ್ಮನ್ನೆಲ್ಲ ಹೆಣ್ಮಕ್ಳಾಗಿರೋದನ್ನ ಒಟ್ಟಾಗಿ ನೋಡಲಿಕ್ಕೆ ಅದಕ್ಕೆ ಇಷ್ಟಪಡ್ತಾ ಇಲ್ಲ. ನಮ್ಮನ್ನ ಬ್ರಾಹ್ಮಣ ಹೆಣ್ಮಕ್ಳು, ಮುಸ್ಲಿಂ ಹೆಣ್ಮಕ್ಳು, ಒಕ್ಕಲಿಗರ ಹೆಣ್ಮಕ್ಳು, ಲಿಂಗಾಯತರ ಹೆಣ್ಮಕ್ಳು ಅಂತ ಡಿವೈಡ್ ಮಾಡಕ್ ತೋರ್ತಿದೆ. ಇಲ್ಲ, ವಿ ಆರ್ ಒನ್. ಹೆಣ್ಮಕ್ಳು ಯಾವುದೇ ಧರ್ಮದಲ್ಲಿ ಹುಟ್ಲಿ, ಯಾವುದೇ ಜಾತಿಯಲ್ಲಿ ಹುಟ್ಲಿ, ಯಾವುದೇ ವರ್ಗದಲ್ಲಿ ಹುಟ್ಲಿ, ಸಮವಾಗಿ ನಾವು ಹಿಂಸೆಗೆ ಒಳಗಾಗೋದೇ. ಅದು ಪ್ರಮಾಣ ಬೇರೆ ಬೇರೆ ಇರ್ಬೋದು, ಸ್ವರೂಪ ಬೇರೆ ಬೇರೆ ಇರ್ಬೋದು, ಆದರೆ ಹಿಂಸೆಗೊಳಗಾಗುವುದಂತೂ ಸತ್ಯವಿದೆ. ಈ ಸತ್ಯನ ನಾವು ಬರಿತಾನೂ ಇದ್ದೀವಿ, ತೋರಿಸ್ತಾನೂ ಇದ್ದೀವಿ. ಈ ಹಿಂಸೆಯನ್ನ ಮುಕ್ತಗೊಳಿಸಲಿಕ್ಕೆ ನಾವು ಹೋರಾಟ ಮಾಡ್ತಾ ಇರುವ ಕಾರಣದಿಂದಲೇ ನಾವು ಬಾನು ಮುಷ್ತಾಕ್ ಅವರ ಜೊತೆಗೆ ನಿಲ್ತೀವಿ. ಅಸಹಿಷ್ಣುತೆಯನ್ನ ನಾವು ಸಹಿಸಲ್ಲ, ನಾವು ಮಾತಾಡ್ತೀವಿ, ನಾವು ಅವ್ರ ಬೆನ್ನಿಗಿದ್ದೀವಿ. ಅದಕ್ಕೇನೆ ನೋಡಿ, ಒಬ್ಬ ಜನಪದ ಹೆಣ್ಮಕ್ಳು ಹೇಳ್ತಾರೆ, ಒಂದು ಸಭೆಯಲ್ಲಿ ಬೆನ್ನು ಕಟ್ಟಬೇಕು, ಬನ್ನಿ ನಮ್ಮ ಅಣ್ಣಂದ್ರೆ ನಮ್ಮನ್ನ ಬೆನ್ನು ಕಟ್ಟಿ ನಮ್ಮ ಮುಂದಕ್ಕೆ ತಳ್ಳಿ ಅಂದ್ರೆ. ಇವತ್ತು ನಮ್ಮ ಹೆಣ್ಣು ಮಕ್ಕಳು ಬೆನ್ನಿಗೆ ಚಾಕು ಹೋಗ್ತೀನಿ ಅಂತಂದ್ರೆ ನಾವ್ ಏನ್ ಮಾಡ್ಬೇಕು? ಗಂಡು ಮಕ್ಕಳು ಬಿಟ್ರಿ ಸ್ವಲ್ಪ ಪ್ರಮಾಣದ ಅಲ್ಲಲ್ಲ, ಅವರು ದೀಪ್ತಿಯವ್ರನ್ನ ಕರೆಯಬೇಕಾಗಿತ್ತು ಅನ್ನೋದು ಒಂದು. ಯಾಕಂದ್ರೆ ಗೊತ್ತಾಯ್ತು, ತರ್ಜುಮೆ ಮಾಡದೆ ಹೋಗಿದ್ದೆ ಇಂಗ್ಲಿಷ್ ನಲ್ಲಿ ಬರ್ತಾ ಇರ್ಲಿಲ್ಲ. ಆದ್ರೆ ಒಂದು ಎರಡನೇದು ಸರ್ಕಾರ ಕಾಂಗ್ರೆಸ್ ಇಷ್ಟು ವರ್ಷ ಅವ್ರ ಬಗ್ಗೆ ತಲೆ ಕೆಟ್ಕೊಳ್ಳಿಲ್ಲ. ಈಗ ಪ್ರಶಸ್ತಿ ಬಂತು ಅಂದ್ರೆ ವೋಟ್ ಬ್ಯಾಂಕ್ಗೋಸ್ಕರ ಅವರು ಹೇಳ್ತಾ ಇರೋದನ್ನ ನೋಡಿ ಸರ್, ನಾವು ವೋಟ್ ಬ್ಯಾಂಕ್ ರಾಜಕಾರಣ ಎಲ್ಲರೂ ಮಾತಾಡಿದ ನಂತರ ಪ್ರಶ್ನೆಗಳು ಸರ್, ವೋಟ್ ಬ್ಯಾಂಕ್ ರಾಜಕಾರಣ ಎಲ್ಲರಿಗೂ ಬೇಕು, ಎಲ್ಲ ಪಕ್ಷದವ್ರಿಗೂ ಬೇಕು. ಈಗ ಬಿಜೆಪಿ ಅವರು ಏನ್ ವಿರೋಧಿಸ್ತಾ ಇದ್ದಾರೋ ಅದು ವೋಟ್ ಬ್ಯಾಂಕ್ ರಾಜಕಾರಣನೇ. ನೋಡಿ, ಕಾಂಗ್ರೆಸ್ ವೋಟ್ ಬ್ಯಾಂಕ್ ರಾಜಕಾರಣ ಆದ್ರೆ ಇವ್ರದ್ದು ಯಾವ್ದು, ಇನ್ಯಾವ್ದು ಪಕ್ಷದವ್ರದ್ದು ಯಾರ್ದು? ಎಲ್ಲರದ್ದು ವೋಟ್ ಬ್ಯಾಂಕ್ ರಾಜಕಾರಣನೇ. ಅದಕ್ಕೆ ನಾವು ಹೆಣ್ಮಕ್ಳಾಗಿ ನಾವು ವೋಟ್ ಬ್ಯಾಂಕ್ ರಾಜಕಾರಣ ಮಾತಾಡಲ್ಲ. ಇವತ್ತು ಯಾಕೆ ಮಾತಾಡಲ್ಲ ಅಂದ್ರೆ, ನಾವು ಹೆಣ್ಮಕ್ಳು, ನಮ್ಮ ಹೆಣ್ಮಕ್ಳು ಭುಜಕ್ಕೆ ಭುಜ ಕೊಡಕ್ಕೆ ಬಂದಿರೋರು. ನಾವು ವೋಟ್ ಬ್ಯಾಂಕ್ ರಾಜಕಾರಣ ಮಾತಾಡಕ್ಕೆ ಅಲ್ಲ. ದೀಪ್ತಿಯವ್ರನ್ನ ಇನ್ನೊಂದ್ಸರಿ ಕರೆಯೋಣ. ಇಲ್ಲಿ ಕರೆದು ಸನ್ಮಾನ ಮಾಡಿದ್ದಾರೆ, ಈಗ ಕರ್ದಿಲ್ಲ. ಮತ್ತೆ ಕರೆದು ನೋಡಿ, ನಾವು ಹೇಳಿದ್ಮೇಲೆ ಕರೆದ್ರಿ ಹೇಳ್ತೀರಿ. ಆದ್ರೆ ಒಬ್ಬರು ಉದ್ಘಾಟಕರು ಇಷ್ಟು ದಿವಸ ಯಾರಾದ್ರೂ ಇಬ್ಬರು ಉದ್ಘಾಟಕರು ಇದ್ದಾರಾ? ಯಾವ್ದಾದ್ರು ತೋರಿಸಿ. ಒಬ್ಬರನ್ನ ತಾನೇ ಕರೆದಿರೋದು. ನಿಸಾರ್ ಅಹಮದ್ ಕರೆದ, ಒಬ್ಬರನ್ನ ಕರೆದ್ರ, ಇಬ್ಬರನ್ನ ಕರೆದ್ರ. ನೋಡಿ, ಬೇರೆ ಬೇರೆ ಈಗ ಆಫ್ರಿಕನ್ ಸಾಹಿತ್ಯಕ್ಕೆ ನೋಬೆಲ್ ಬಂದಾಗ, ಈ ತರದ್ದು ಬಂದಾಗ ಅನುವಾದಕರಿಗೆ ಅನುವಾದ ಮಾಡಿದಕ್ಕೇನೆ ಆಫ್ರಿಕನ್ ಸಾಹಿತಿಗಳಿಗೂ ಕೂಡ ನೋಬೆಲ್ ಬಂದಿರೋದು. ಇದೇನು ಹೊಸದಲ್ಲ. ನಮ್ ಕನ್ನಡದ ಭಾಷೆಗೆ ನೇರ ಕೊಡಲ್ಲ ಇಂಗ್ಲೆಂಡ್ ಅವರು, ಅನುವಾದ ಅದು ಮಾತ್ರ ಕೊಡೋದು. ಇಲ್ಲಿರುವ ಅನೇಕ ಲೇಖಕಿಯರದ್ದು ಅನುವಾದ ಮಾಡಿಸಿ ನೀವು ಸರ್ಕಾರ ಹೋಗಿ ಬಿಜೆಪಿ ಅವರೇ ಮಾಡಿಸ್ಲಿ. ನಮ್ಮಲ್ಲಿ ಸಾವಿರಾರು ಬುಕ್ಕರ್ ಬರ್ತವೆ, ಸಾವಿರಾರು ನೋಬೆಲ್ ಬರ್ತವೆ. ಅಂಥದ್ದೊಂದು ಮಾಡಕ್ಕೆ ಬಿಡಿ ನೀವು. ಆ ಯುದ್ಧದಲ್ಲಿ ನೀವು ಹೇಳಿ ಸರ್ಕಾರಕ್ಕೆ, ಅನೇಕ ಲೇಖಕಿಯರನ್ನ ನೀವು ಅನುವಾದ ಮಾಡಿಸಿ, ಇನ್ನು ನಮ್ಗೆ ಬುಕ್ಕರ್ ಬರ್ತವೆ, ನೋಬೆಲ್ ಬರ್ತವೆ ಅಂತ ಹೇಳಿ. ಅದನ್ನ ಬಿಟ್ಟು ಅವ್ರು ಮಾಡಬಾರ್ದು, ಇವ್ರನ್ನ ಕರೀಲಿಲ್ಲ ಅನ್ನೋದ್ರೆ ಅವ್ರನ್ನ ಕರ್ಸೋಣ, ಇನ್ನೊಂದ್ ಕಡೆ ಮಾನ್ಯ ಮಾಡೋಣ ಅಂತ ಕೇಳಿ. ಅದರ ಮುಖ್ಯ. ಇನ್ನು ಬೇರೆಯವರು ಮಾತಾಡೋರು ಇದರಿಂದ ಮೊದಲಿಗೆ ನಾವು ನೆನಪಿಸ್ಕೊಳ್ಬೇಕಾಗಿರೋದು, ಕರ್ನಾಟಕ ಒಂದು ಸದ್ಭಾವನೆಯ ಪರಂಪರೆಯಲ್ಲೇ ಬೆಳೆದು ಬಂದಿದೆ ಅನ್ನೋದನ್ನ ನಾವು ಜ್ಞಾಪಿಸ್ಕೊಳ್ಳೋಣ. ಅದು ಪಂಪ ಹೇಳಿದ್ದು ಅದೆಲ್ಲವೂ ನಿಜ. ಅದರ ಜೊತೆಗೆ ಜನಸಾಮಾನ್ಯರ ಜೀವನದಲ್ಲಿ ಕೂಡ ಅದನ್ನ ನಾವು ಗುರುತಿಸ್ತಾ ಇದ್ವಿ. ನಾನು ನನ್ನ ಸ್ವಂತ ಉದಾಹರಣೆ ಹೇಳೋದಾದ್ರೆ, ನಮ್ಮ ತಂದೆ ಸಂಪ್ರದಾಯಸ್ಥರ ಆದ್ರೂ ಮಕ್ಕಳಿಗೆ ಏನಾದರೂ ಜ್ವರ ಬಂದರೆ ಅಲ್ಲಿ ಬಳೆಪೇಟೆನಲ್ಲಿರೋ ಮಸ್ತಾನ್ ಸಾಬರ ದರ್ಗಾಗೆ ಸಕ್ಕರೆ ಓದಿಸ್ತಿದ್ವಿ. ಜ್ವರ ಕಡಿಮೆ ಆದ್ಮೇಲೆ ಮಗುನು ಕರ್ಕೊಂಡು ಹೋಗಿ ನಾವೆಲ್ಲ ಖುಷಿಯಾಗಿ ಹೋಗ್ತಿದ್ವಿ, ಯಾಕೆಂದ್ರೆ ತಿಂಡಿಗಳು ಸಿಕ್ತಿತ್ತು ಬೇಕಾದಷ್ಟು ಸಕ್ಕರೆದು. ಅದರಿಂದ ಅಂದ್ರೆ ನಮ್ಮ ಜನಜೀವನದಲ್ಲಿ ಕೂಡ ಸಾಮರಸ್ಯ ಅನ್ನೋದು ಎಷ್ಟು ಹಾಸುಹೋಗಾಗಿದೆ. ನಾನು 48-50 ವರ್ಷದ ಹಿಂದೆ ದೊಡ್ಡಬಳ್ಳಾಪುರ ತಾಲೂಕಿನ ಒಂದು ಹಳ್ಳಿನಲ್ಲಿ ಅದ್ಭುತವಾದ ಮೊಹರಂ ಆಚರಣೆ ನಾನು ನೋಡಿದೆ. ನಾನು ಅದು ಮಾಡ್ತಿದ್ದಿದ್ದು ಯಾರು ಅಂದ್ರೆ ಹಿಂದೂ
ಇವರು ಎಲ್ಲರೂ ಸೇರ್ಕೊಂಡು ಅಲ್ಲಿರುವ ಬೇರೆ ಎಲ್ಲ ಜಾತಿಗಳು ಸೇರ್ಕೊಂಡು ಅದ್ಭುತವಾದ ಉತ್ಸವನ ಮಾಡೋರು. ಇಡೀ ಹಳ್ಳಿನಲ್ಲಿ ಎಂಥ ಒಂದು ವೈಭವದ ಸಂತೋಷದ ವಾತಾವರಣ ಇರ್ತಿತ್ತು ಅಂದ್ರೆ ಪ್ರತಿಯೊಬ್ಬರು ಅದರಲ್ಲಿ ಭಾಗವಹಿಸ್ತಿದ್ರು. ನಾನಿಲ್ಲಿ ಹೇಳಕ್ ಬಯಸೋದು ಅಷ್ಟೇನೆ, ನಮ್ಮ ಜನಸಾಮಾನ್ಯರ ಜೀವನದಲ್ಲಿ ಕೂಡ ಉದ್ದಕ್ಕೆ ನಮ್ಮ ಪರಂಪರೆಯಲ್ಲಿ ನೀವು ರಾಜಕಾರಣ ಅಥವಾ ರಾಜಶಾಹಿ ಎಲ್ಲವನ್ನೂ ಅಧಿಕಾರಶಾಹಿ ಎಲ್ಲದರಲ್ಲೂ ಇರೋದು ಬೇರೆ ವಿಚಾರ. ಆದರೆ ಜನಸಾಮಾನ್ಯರ ಜೀವನದಲ್ಲಿ ಕೂಡ ಅಂಥದ್ದೊಂದು ಸೌಹಾರ್ದ ಅನ್ನೋದು ಹೇಗೆ ಬೆರೆಸ್ಕೊಂಡಿತ್ತು. ಅದರಿಂದ ಬಾನು ಮುಷ್ತಾಕ್ ಅವರು ದಸರೆಯನ್ನ ಉದ್ಘಾಟಿಸೋದು ನಮಗೆ, ಆಕೆ ಕೂಡ ಒಬ್ಬ ಕನ್ನಡತಿ, ಒಬ್ಬ ಲೇಖಕಿ, ಕರ್ನಾಟಕದವರು ಉದ್ಘಾಟಿಸ್ಲಿ, ಅದನ್ನ ಯಾಕೆ ವಿರೋಧಿಸೋಣ. ಬಾನು ಮುಸ್ತಾಕ್ ಅವರು ದಸರಾ ಉದ್ಘಾಟನೆ ಅವತ್ತು ಮಾಡ್ತಾ ಇದ್ದಾರೆ. ಇವತ್ತು ನಾವೆಲ್ಲರೂ ದಸರೆಯ ಒಂದೆಲ್ಲ ಈ ಗೊಂಬೆಗಳ ಇವತ್ತು ನಾವು ಕುತ್ಕೊಂಡಿದ್ದೀವಿ, ಅದು ಸಂತೋಷ ಆಗ್ತಾ ಇದೆ. ಗೊಂಬೆಗಳಂದ್ರೆ ನಾವು ಮನುಷ್ಯ ಜೀವಿಗಳು ಗೊಂಬೆಗಳಾಗಿ ಇವತ್ತು ನಾವು ಕುತ್ಕೊಂಡು ಅವ್ರ ಪರವಾಗಿ ಧ್ವನಿಯನ್ನು ನಾವು ಎತ್ತಾ ಇದ್ದೀವಿ. ಬೊಂಬೆಗೆ ಸೈಲೆಂಟ್ ಬೊಂಬೆ ಅಲ್ಲ, ಮಾತಾಡೋ ಬೊಂಬೆಗಳು ನಾವು. ಧರ್ಮರಾಯ ಸ್ವಾಮಿ ಖಡ್ಗವನ್ನ ದರ್ಗಾಗೆ ತಗೊಂಡು ಹೋಗುವ ಪರಂಪರೆ ಸಂಪ್ರದಾಯಕ್ಕೆ ನಾವು ಹತ್ತಿರವಾಗಿದ್ದೇವೆ. ಹಾಗಿರುವಂತ ಇದರಲ್ಲಿ ಇವತ್ತು ಯಾರು ಹಿಂದುತ್ವವಾದಿಗಳು, ಕೋಮುವಾದಿಗಳು ಬಾನು ಮುಸ್ತಾಕ್ ಉದ್ಘಾಟನೆಯನ್ನ ಇವತ್ತು ಅವರು ವಿರೋಧ ಮಾಡ್ತಾ ಇದ್ದಾರೋ ಅವ್ರನ್ನ ನಾವು ಕಟುವಾಗಿ ಬಲವಾಗಿ ನಾವು ಅವ್ರನ್ನ ನಿಂದಿಸ್ತಾ ಇದ್ದೀವಿ. ಅದು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇದು ನಮ್ದು ಕ್ಲಿಯರ್ ಸ್ಟ್ಯಾಂಡ್ ಆಗಿದೆ. ಏನ್ ಹೇಳ್ತೀವಿ? ಸಂವಿಧಾನದ ಆಶಯದಲ್ಲಿ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ, ಆ ಸರ್ಕಾರದಲ್ಲಿ ಮತ್ತು ಅಲ್ಲಿರುವಂತಹ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ನಾವು ಬಾನು ಮುಸ್ತಾಕ್ ಅವರು ಮಾಡೋ ಈ ಉದ್ಘಾಟನೆಯನ್ನ ಮನದುಂಬಿದ ಶುಭಾಶಯಗಳನ್ನ ಸರ್ಕಾರಕ್ಕೂ ಮತ್ತು ಅವರಿಬ್ಬರಿಗೂ ಹೇಳ್ತಾ ಅವರೇ ಉದ್ಘಾಟನೆ ಮಾಡಬೇಕು ಅಂತ ನಾವು ಸಂಪೂರ್ಣವಾಗಿ ಬರುತ್ತೆ ನಿಂತ್ಕೊಳ್ತೀವಿ. ಇದು ಬಂದು ಅವ್ರ ಮನೆ ಹಬ್ಬ ಅಲ್ಲ. ಅವ್ರ ಮನೆ ಹಬ್ಬ ಆಗಿದ್ರೆ, ಅವ್ರದ್ದು ವರ್ಗದ ಹಬ್ಬ ಆಗಿದ್ರೆ ಅದು ಬೇರೆ ವಿಷಯ ಆಗ್ತಾ ಇದೆ. ಇದು ನಾಡ ಹಬ್ಬ. ಕರ್ನಾಟಕ ಒಂದು ನಾಡಾಗಿದ್ರೆ ಆ ನಾಡಲ್ಲಿ ಹಬ್ಬ ಆಗ್ತಾ ಇದೆ. ಆ ಹಬ್ಬವನ್ನ ನಾವು ಸಂಭ್ರಮ ಮಾಡುವಂತ ಈ ಒಂದು ವೇದಿಕೆಗೆ ನಾವು ಸಾಕ್ಷಿ ಆಗ್ತಾ ಇದ್ದೀವಿ. ಅದಕ್ಕೆ ಏನಾಗುತ್ತೆ ಅಂತಂದ್ರೆ, ಈ ಸ್ವಲ್ಪ ಜನ ಹೇಳ್ತಾ ಇದ್ರು ಅವ್ರು ಕುಂಕುಮ ಇಡಬೇಕು, ಅವ್ರ ಅರ್ಶನ ಹಚ್ಬೇಕು, ಅವ್ರ ಆರತಿ ತಗೊಳ್ಬೇಕು, ಅವ್ರ ಪೂಜೆ ಮಾಡ್ಬೇಕು, ಪುರಸ್ಕಾರ ಮಾಡ್ಬೇಕು ಅಂತ. ಈಗ ಈ ಧರ್ಮಾಂಧತೆಯಲ್ಲಿ ಮತ್ತು ಮತಾಂತರ ಈ ಒಂದು ಕಾಯ್ದೆ ಬಂದಾಗ ಕ್ರಿಶ್ಚಿಯನ್ಸ್ ಎಲ್ಲ ಬಲವಂತವಾಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಂತ ಒಂದು ಕಾಯ್ದೆ ಪಾಸ್ ಮಾಡೋದು ಲಾಸ್ಟ್ ಬಿಜೆಪಿ ಗವರ್ಮೆಂಟ್ ನಲ್ಲಿ. ಈಗ ಬಾನು ಮುಸ್ತಾಕ್ ಅವರ ಬಲವಂತ ಕುಂಕುಮ ಇರ್ಬೇಕು, ಅರ್ಶನ ಇರ್ಬೇಕು, ಪೂಜೆ ಮಾಡ್ಬೇಕು, ಮಂಗಳಾರತಿ ತಗೊಳ್ಬೇಕು ಅಂತಂದ್ರೆ ಇವ್ರ ಮೇಲೆ ನಾವು ಯಾವ ಒಂದು ಸಪರೇಟ್ ಕಾನೂನು ತಗೊಂಡ್ಬರ್ಬೇಕು ಅಂತ ಈ ಸಮಾಜಕ್ಕೆ ಮತ್ತು ಈ ವ್ಯವಸ್ಥೆಗೆ ಪ್ರಶ್ನೆ ಮಾಡ್ತಾ ಹೋಗ್ತಾ ಇದ್ವಿ. ಇವರ ಉದ್ದೇಶ ಏನಾಗಿದೆ ಅಂತಂದ್ರೆ ಶಾಂತಿಯನ್ನ ಕರ್ನಾಟಕದಲ್ಲಿ ಕೆಡಬೇಕು. ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ ಅವರು. ಅವ್ರಿಗೆ ತಲೆ ಇದೆಯೋ, ಬುಡ ಇದೆಯೋ, ಬುದ್ಧಿ ಇದೆಯೋ, ಮೆದುಳಿದೆಯೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ತುಂಬಾ ಅನವಶ್ಯಕವಾಗಿ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಿದ್ದಾರೆ. ಅದನ್ನ ಆ ಚಾಮುಂಡೇಶ್ವರ ಅವ್ರಿಗೆ ವಾಪಸ್ ತಗೊಳ್ಬೇಕು ಅಂತ ನಾನು ಕೇಳ್ತಾ ಇದ್ದೇನೆ. ಅದಕ್ಕೆ ನಮ್ಮ ಇವರು GH ಶಿವರುದ್ರಪ್ಪ ಒಂದು ಪದ್ಯ ಇದು ಪದ್ಯ ಬರೀತಾರೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನು ನಮ್ಮೊಳಗೆ. ಕೊನೆ ಇದು ಸ್ಟಾನ್ಸ್ ಹೇಳ್ತದೆ, ಹತ್ತಿರವಿದ್ದು ದೂರ ನಿಲ್ಲುವೆವು ನಾನು ಅಹಮ್ಮಿನ ಕೋಟೆಯಲ್ಲಿ, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ. ಇದು ಈ ಪ್ರಸ್ತುತ ಕಾಲಕ್ಕೆ ಎಷ್ಟು ಹತ್ತಿರವಾಗಿದೆ ಅದನ್ನು ನಾವು ಯೋಚನೆ ಮಾಡಲೇಬೇಕಾಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಕೊನೆಯದಾಗಿ ಅದೇನು ಅಂತಂದ್ರೆ, ಹಲವಾರು ಹಿಂದೂಪರ ಸಂಘಟನೆಗಳು ನಮ್ಮ ಬಾನು ಮುಸ್ತಾಕ್ ಅವ್ರನ್ನ ಭೇಟಿ ಮಾಡಿ ಯಾವುದೇ ಕಾರಣಕ್ಕೂ ದಸರಾ ಉದ್ಘಾಟನೆ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಎಸ್ಪೆಷಲಿ ಹಿಂದೂಪರ ಸಂಘಟನೆಗಳು ಯಾಕೆ ಕೆಲಸ ಮಾಡ್ತಾ ಇದ್ರು ಅಂತ ಅವರು ಹೋಗಿ ಇಷ್ಟು ಪ್ರೆಷರ್ ಹಾಕ್ತಾ ಇದ್ದಾರೆ. ನಾನು ಈ ಸಮಯದಲ್ಲಿ ಗೌರಿ ಲಂಕೇಶ್ವರ ನಾನು ತುಂಬಾ ನೆನೆಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಸರ್ಕಾರಕ್ಕೆ ನಾವೇನು ಒತ್ತಾಯವನ್ನ ಮಾಡ್ತೀವಿ ಅಂತಂದ್ರೆ, ಬಾನು ಮುಸ್ತಾಕ್ ಅವರಿಗೆ ಅತ್ಯುನ್ನತ ಮಟ್ಟದ ಒಂದು ಭದ್ರತೆಯನ್ನು ಕೊಡಬೇಕು. ಅವ್ರಿಗೆ ಯಾವುದೇ ಕಾರಣಕ್ಕೆ ಏನು ಹೆಚ್ಚು ಕಡಿಮೆ ಆಗಬಾರದು. ಸಪೋಸ್ ಏನು ಅವ್ರಿಗೆ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಈ ಜನ ಯಾರು ಇವತ್ತು ಅಷ್ಟು ವಿರೋಧ ಮಾಡ್ತಾ ಇದಾರಲ್ಲ ಅವರೆಲ್ಲರೂ ಕೂಡ ಜವಾಬ್ದಾರಿ ಆಗ್ತಾ ಇದ್ರು ನಾವು ತುಂಬಾ ನೆನಪಲ್ಲಿ ಇಟ್ಕೊಳ್ಬೇಕಾಗ್ತದೆ. ಜೊತೆಗೆ ನಾಡ ಹಬ್ಬನೇ, ಅದು ಯಾವುದೇ ಕಾರಣಕ್ಕೂ ಅವ್ರ ಅಪ್ಪನ ಮನೆ ಹಬ್ಬ ಅಲ್ಲ. ಈ ಕಾರಣಕ್ಕಾಗಿ ನಾವು ಬಾನು ಮುಸ್ತಾಕ್ ಅವರನ್ನ ಮತ್ತು ಸರ್ಕಾರವನ್ನ ತಗೊಂಡ ನಿಲುವನ್ನ ಅವ್ರ ಮುಂದೆ ಹೋಗ್ಬೇಕು. ಅವ್ರ ಜೊತೆಯಲ್ಲಿ ಇಷ್ಟು ಮಹಿಳಾ ಸಂಘಟನೆ, ಯುವ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ಚಳುವಳಿಗಳು, ಲೈಂಗಿಕ ಅಲ್ಪಸಂಖ್ಯಾತರು, ಲೈಂಗಿಕ ಕಾರ್ಯಕರ್ತೆಯರು ಎಲ್ಲರೂ ಸೇರಿದಂತೆ ಸಹಸ್ರ ನಾಗರಿಕ ಚಳುವಳಿ ಬಾನು ಮುಸ್ತಾಕ್ ಅವರ ಬೆನ್ನಿಗೆ ನಾವು ನಿಂತ್ಕೊಳ್ತೀವಿ ಅಂತ ಹೇಳ್ತಾ ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಹೇಳ್ತಾ ಇದ್ದೀವಿ. ಇದನ್ನ ನಾವು ಮಾಡ್ತಾ ಇರೋದು ನಾಡಿದ್ದು ನಿಲ್ಲದಿದ್ದರೆ ಒಂದು ಒಕ್ಕೂಟದ ಕಡೆಯಿಂದ ಮಾಡ್ತಾ ಇದ್ದೀವಿ. ಇದನ್ನ ಮಾಡರೇಟರ್ ಕೊಡ್ತೇವೆ. ಒಂದು ಈಗಾಗಲೇ
ವೇದಿಕೆಯಲ್ಲಿರುವಂಥ ಎಲ್ಲ ಪತ್ರಕರ್ತ ಮುಖಂಡರು ಎಲ್ಲರೂ ಕೂಡ ಹೇಳಿದ್ದಾರೆ. ನಾಡ ಹಬ್ಬ ಏನಿದೆ ಅದನ್ನು ಇವತ್ತು ಭಾನುಮಸ್ತಕ ಅವ್ರನ್ನ ದಸರಾ ಉದ್ಘಾಟನೆ ನಾವೆಲ್ಲರೂ ಕೂಡ ಸ್ವಾಗತಿಸ್ತೀವಿ. ನಾಡ ಹಬ್ಬ ಆಗಲಿಕ್ಕೆ ಬಿಡಬೇಕು ಅಂತೇಳಿ, ಅದು ಸಾಂಪ್ರದಾಯಿಕವಾಗಿ ಮಾಡಲಿಕ್ಕೆ ಅಂತೇಳಿ ಇವತ್ತು ಮೂಲಭೂತವಾದಿಗಳು ಕೋಮುವಾದಿಗಳು ಪ್ರಯತ್ನ ಪಡ್ತಿದ್ದಾರೆ. ಅದನ್ನು ನಾವು ಸೀರಿಯಸ್ ಆಗಿ ಅದನ್ನು ವಿರೋಧಿಸ್ತೀವಿ. ಯಾಕೆಂತಂದ್ರೆ ಭಾನುಮಸ್ತಕ ಅವರು ಕೇವಲ ದಿಢೀರಾಗಿ ಏನು ಪ್ರತ್ಯಕ್ಷ ಆಗಿಲ್ಲ. ಒಂದು ಕರ್ನಾಟಕ ರಾಜ್ಯಕ್ಕೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ವಕೀಲರಾಗಿ ಬೀದಿಯಲ್ಲಿ ಇಳಿದು ಹೋರಾಟ ಮಾಡೋದ್ರೂ ಕೂಡ ತಮ್ಮ ಮುಂಚೂಣಿಯಾಗಿ ಪಾತ್ರವನ್ನು ವಹಿಸಿದ್ದಾರೆ. ಅದು ಮಹಿಳಾ ಪರವಾದಂಥ ನಿಲುವುಗಳು ಬರಬೇಕು. ಆ ಟೈಮಲ್ಲಿ ಯಾವ ಧರ್ಮ ಅಂತೇಳಿ ನೋಡಿ ಅವರು ಮಾತಾಡಲಿಲ್ಲ. ಅದು ಅವ್ರದೇ ಧರ್ಮ ಆದಾಗಲೂ ಕೂಡ ಕಟುವಾಗಿಯೇ ಅದನ್ನು ವಿಮರ್ಶೆಯನ್ನು ಕೂಡ ಮಾಡಿದ್ದಾರೆ. ಈ ರೀತಿಯಾಗಿರುವಾಗ ಇವತ್ತು ನಾಡ ಹಬ್ಬವನ್ನು ನಾಡ ಹಬ್ಬ ಆಗಲಿಕ್ಕೆ ಆಚರಣೆ ಮಾಡಲಿಕ್ಕೆ ಅವ್ರನ್ನ ಬಿಡಬೇಕು. ವಿರೋಧ ಈಗಾಗಲೇ ಹೇಳ್ದಂಗೆ ಇವತ್ತು PLI ಅದೆಲ್ಲ ಹಾಕೊಂಡಿದ್ದಾರೆ. ಜಿನೇ ಕೇಸ್ ಇದೆ, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಡೀತಿದೆ. ಅದ್ರ ಬಗ್ಗೆ ಮಾತಾಡದೇ ಇರುವಂತ ಜನ ಇವತ್ತು ಭಾನುಮಸ್ತಕ ಬಗ್ಗೆ ಇಷ್ಟೊಂದು ತೀವ್ರವಾದಂತ ವಿರೋಧ ವ್ಯಕ್ತಪಡಿಸ್ತಿದಾರಲ್ಲ, ನಾಚಿಕೆ ಆಗ್ಬೇಕು ಅಂತೇಳಿ ನಾವು ಒಕ್ಕೊರಲಿಂದ ಹೇಳ್ತೀವಿ. ಯಾಕೆ ಅಂತಂದ್ರೆ ಇವತ್ತು ರಾಜ್ಯದಲ್ಲಿ ಆಗುವಂತ ಅಹಿತಕರ ಘಟನೆಗಳನ್ನ ತಡಿಲಿಕ್ಕೆ ಇವರು ಮುಂಚೂಣಿ ಪಾತ್ರ ವಹಿಸಬೇಕಾಗಿತ್ತು. ಆದ್ರೆ ಒಂದು ಗಲಭೆಗಳನ್ನ ಸೃಷ್ಟಿ ಮಾಡಲಿಕ್ಕೆ ಕಾರಣಗಳನ್ನ ಹುಡ್ಕೊಂಡು ಭಾನುಮಸ್ತಕವನ್ನ ಹೆಸರನ್ನ ತರ್ತಿರುವಂತದ್ದು ಇದು ಸರಿಯಾದಂತದ್ದಲ್ಲ, ಇದು ಶೋಭೆ ತರುವಂತದ್ದಲ್ಲ. ಹಾಗಾಗಿ ಸರ್ಕಾರ ಭಾನುಮಸ್ತಕಕ್ಕೆ ಸೀರಿಯಸ್ ಆಗಿ ಗಂಭೀರವಾದಂತ ಭದ್ರತೆಯನ್ನ ಕೊಡಬೇಕಾಗ್ತದೆ. ಅವತ್ತೇನಾದ್ರೂ ಕೂಡ ಗಲಾಟೆಗಳಾದ್ರೆ ಅದಕ್ಕೆ ಇವತ್ತು ಯಾರೆಲ್ಲ ವಿರೋಧ ವ್ಯಕ್ತಪಡಿಸ್ತಿದಾರೋ ಆ ಜನರ ಪ್ರಮುಖ ಕಾರಣ ಆಗ್ತಾರೆ ಅನ್ನುವಂಥದ್ದು ಕೂಡ ಸರ್ಕಾರ ಅದನ್ನ ಎಚ್ಚರಿಕೆ ವಹಿಸಲಿಕ್ಕೆ ಸಾಧ್ಯ ಆಗ್ಬೇಕು. ಹಾಗಾಗಿ ನಾವೆಲ್ಲರೂ ಕೂಡ ಭಾನುಮಸ್ತಕ ಉದ್ಘಾಟನೆಯನ್ನು ಮಾಡಬೇಕು ಅಂತ ಹೇಳ್ತೀವಿ. ಅದು ಪುರುಷರು ಅಂತೇಳಿ ಬಂದಾಗ ಬರಲ್ಲ, ಮಹಿಳೆಯರು ಅಂತೇಳಿ ಬಂದಾಗ ಅದು ಮಹಿಳೆಯರನ್ನ ಎತ್ಕಟ್ಟುವಂತ ಕೆಲಸಗಳು. ಶೋಭಕ್ಕ ಅವರು ಇಷ್ಟೊಂದು ಸಲ ಧರ್ಮಸ್ಥಳದ ಅಷ್ಟೊಂದು ಜನ ಹೆಣ್ಮಕ್ಳು ಅಸಹಜ ಸಾವಾಗಿದೆ ಅಂತ ಹೇಳ್ತಾರೆ. ದಿನ ಬೆಳಗ್ಗೆ ಆದ್ರೆ ಅತ್ಯಾಚಾರಗಳು ನಡೀತಿದ್ದಾವೆ. ಒಂದೇ ಒಂದು ಮಾತಾಡ್ತಾ ಇರೋಂಥವ್ರು ಇವತ್ತು ಭಾನುಮಸ್ತಕ ಚಾಮುಂಡಿ ಬೆಟ್ಟ ಅಂತ ಬಿಡಲ್ಲ ಅಂತ ಹೇಳಿ ಇವ್ರು ಯಾರು ಅಂತ ಹೇಳಿ ಚಾಮುಂಡಿ ಬೆಟ್ಟದಲ್ಲಿ ಬುಗ್ಗೆ ತಗೊಂಡಿದಾರ ಇಡೀ ಜನಸಮುದಾಯ ಎಲ್ಲರಿಗೂ ಸೇರಿದ್ದೆ. ಚಾಮುಂಡಿ ಯಾವ ದೇವ್ರ ಯಾವ ಧರ್ಮದವ್ರು ಬೇಕಾದ್ರೆ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡ್ ಬಂದಾಗ್ಲೂ ಕೂಡ ಎಲ್ಲ ಕೂಡ ಸ್ವೀಕರಿಸ್ತಾರೆ. ಈಗಾಗಲೇ ಸುನಂದಕ್ಕ ಹೇಳಿದ್ರು, ಹೈದರಾಬಾದ್ ಕರ್ನಾಟಕ ಎಲ್ಲ ಕೂಡ ಯಾವ ರೀತಿಯಲ್ಲಿ ಐಕ್ಯತೆಯಿಂದ ಸೌಹಾರ್ದತೆಯಿಂದ ಬದುಕ್ತಿದ್ದಾರೆ. ಅದನ್ನ ಕಲ್ಲಾಕ್ಲಿಕ್ಕೆ ಅಂತೇಳಿ ಹೊರಟ್ರೆ ನೀವೊಬ್ಬ ಸಂಸದರಾಗಿ ಇವತ್ತು ನಮ್ದೇ ಆದಂತ ದೇಶದ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಇವತ್ತು ಸಂಸದರಾಗಿದ್ದೀರಾ. ನಿಮ್ಗೆ ಯಾವ ನೈತಿಕತೆ ಇರ್ತದೆ ಅಂತೇಳಿ ಈ ರೀತಿಯಾಗಿ ಕೋಮು ಭಾವನೆಗಳು ಹಚ್ಚೋದನ್ನ ದಯವಿಟ್ಟು ಮಹಿಳಾ ಪರವಾಗಿ ಮಾತಾಡೋದನ್ನ ಕಲೀರಿ ಅಂತೇಳಿ ಶೋಭಕ್ಕ ಅವರು ಕೂಡ ಈ ಮೂಲಕ ಹೇಳಬೇಕಾಗುತ್ತೆ. ಹಾಗಾಗಿ ಭಾನುಮಸ್ತಕ ಅವರಿಗೆ ಸರಿಯಾದಂತ ರೀತಿಯಲ್ಲಿ ಸರ್ಕಾರ ಬದ್ಧತೆಯನ್ನ ಒದಗಿಸ್ಬೇಕು. ಮತ್ತೆ ಈ ರೀತಿ ಮಾತಾಡೋದು ಸರಿಯಾದ ಉತ್ತರವನ್ನು ಕೂಡ ಕೊಡಬೇಕು ಅಂತೇಳಿ ನಾವಿಲ್ಲಿ ಪತ್ರಿಕಾಗೋಷ್ಠಿ ಮೂಲಕ ಒತ್ತಾಯ ಮಾಡ್ತೇವೆ. ಅದನ್ನ ಸಮರ್ಥಿಸ್ಕೊಳ್ಳೋದಕ್ಕೆ ಭುವನೇಶ್ವರಿ ಪ್ರತಿಮೆಯನ್ನ ಒಂದು ಕನ್ನಡ ಭಾಷೆಯ ಪ್ರತೀಕ ನಾವು ಎಲ್ಲರೂ ಅಲ್ಲಿ ಭುವನೇಶ್ವರಿಯ ಮೆರವಣಿಗೆ ಮಾಡಿ ನಾಡಹಬ್ಬದಲ್ಲಿ ಮಾಡ್ತಾ ಇರೋದು ನಮ್ಗೆಲ್ಲ ಗೊತ್ತಿರುವಂತ ಸಂಗತಿ. ಅವರು ಅದನ್ನ ಪ್ರಜಾಸತ್ತಾತ್ಮಕ ವಿಚಾರವನ್ನ ಸಿಂಬಾಲಿಕ್ ಆಗಿ ರೂಪಕಾತ್ಮಕವಾಗಿ ತಗೊಂಡು ಮಾತಾಡಿದ್ದಾರೆ. ಭುವನೇಶ್ವರಿ ಆಗ್ಲಿ ಅಥವಾ ಬಣ್ಣಗಳಲ್ಲಿ ಅದನ್ನ ಅವರು ಸೂಕ್ತ ಉತ್ತರವನ್ನ ನಾನು ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಹುಶಃ ಅವರು ದಸರಾ ಉದ್ಘಾಟನಾ ಭಾಷಣದಲ್ಲಿ ಮಾತಾಡ್ಬೋದು, ಯಾಕೆ ಹಂಗೆ ಹೇಳಿದೆ, ಯಾವ ಇದರಲ್ಲಿ ಹೇಳಿದೆ ಅಂತ ಅವರು ಅದನ್ನ ಉತ್ತರಿಸ್ಬೋದು. ಆದ್ರೆ ಅದನ್ನ ಅವರು ಖಂಡಿತ ಸರಿಯಾದ ಉತ್ತರವನ್ನ ಅವ್ರು ಕೊಡ್ತಾರೆ ಅಂತ ಹೇಳಿ. ನಾವೇನು ಸೌಹಾರ್ದಯುತವಾದಂತಹ ಸಮಾಜ ಇದೆ ಅಂತ ಹೇಳಿದ್ರೆ ಅದ್ರ ಭಾಗನೇ ಅಲ್ವಾ ಇದು ಕೂಡ. ಆದ್ರಿಂದ ಅದರ ಕಾರಣದಿಂದ ನಾನು ಎಕ್ಸ್ಕ್ಲೂಡ್ ಆಗಿದ್ದೀನಿ ಅಂತ ಹೇಳೋದು ಅದಕ್ಕೂ ಅವ್ರ ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ. ಅವ್ರ ಸಂದರ್ಭದಲ್ಲಿ ಹೇಳಿದ್ದಾರೆ ಸರಿಯೇ, ಆ ಕಾಂಟೆಕ್ಸ್ಟ್ ಬೇರೆ ತರ ಇದೆ. ಇದು ನಾಡ ಹಬ್ಬ ಆಗ್ಬೇಕಾದ್ರೆ ನಮ್ಮ ಚಾಮುಂಡೇಶ್ವರಿ ಏನ್ ಮಾತಾಡಿದ್ರೆ ಚಾಮುಂಡೇಶ್ವರಿ ಬೇರೆ ಆಗ್ತಾ ಇದೆ. ಮೈಸೂರು ದಸರಾ ಅವ್ರು ಉದ್ಘಾಟನೆ ಮಾತ್ರ ಮಾಡ್ತಾ ಇದ್ದಾರೆ, ಪೂಜೆ ಮಾಡ್ಬೇಕಾ ಪುನಸ್ಕಾರ ಮಾಡಕ್ ಅದು ಬೇರೆ ವಿಚಾರ ಆಗ್ತದೆ. ಇಲ್ಲಿ ಕರ್ನಾಟಕದ ಹೆಣ್ಣುಮಗಳಿಗೆ ಅದು ಗೊತ್ತೇ ನನಗೆ, ಕರ್ನಾಟಕದಲ್ಲಿ ಕನ್ನಡದ ಹೆಣ್ಣುಮಗಳು ಸರ್ವ ಜನಾಂಗದ ಶಾಂತಿಯ ತೋಟದ ಅಡಿಯಲ್ಲಿ ನನ್ನ ಹೆಣ್ಮಕ್ಳು ಅವರು ಈ ಭುವನೇಶ್ವರಿಯಿಂದ ಮಾಡಿರೋದ್ರಿಂದ ನನಗೆ ಎಕ್ಸ್ಕ್ಲೂಡ್ ಆಗಿದ್ದೀನಿ ಅಂತ ಹೇಳ್ತಾರೆ. ಭುವನೇಶ್ವರಿಗೆಲ್ಲ ಅವರು ಎಕ್ಸ್ಕ್ಲೂಡ್ ಆಗೋದು ಯಾವಾಗ್ಲೂ ಅಷ್ಟೇ. ನೋಡಿ, ಭುವನೇಶ್ವರಿ ಅಂತ ನಾವು ಕರ್ನಾಟಕನ ಭುವನೇಶ್ವರಿ ಅಂತ ಮಾಡಿ ಸ್ತ್ರೀಕರಣಗೊಳಿಸಿ
ಸ್ತ್ರೀಯಾಗಿ ಮಾಡಿದ್ದೀವಿ. ಇದು ಕರೆಯುವಾಗ ನೀವು ಯಾವಾಗ್ಲೂ ಕರ್ನಾಟಕದ ಮಾತೆ ಅಂತ ಕರಿತೀರಾ, ಭಾರತ ಮಾತೆ ಅಂತಾನೆ ಕರಿತಿರ್ತೀವಿ, ಹೌದಲ್ಲ? ಯಾಕೆಂದ್ರೆ ಪ್ರಕೃತಿಯನ್ನು ಮಾತೆ ಮಾಡಿದವರು ಯಾರಪ್ಪ? ಪಿತೃಪ್ರಧಾನತೆ. ಯಾಕೆ ಮಾಡ್ತೀರಿ ನೀವು ಪಿತೃಪ್ರಧಾನತೆಯಲ್ಲಿ? ಒಂದು ಭೂಮಿ ಅಂದ್ರಿ, ಅದಕ್ಕೊಂದು ಸೀರೆ ಉಡ್ಸೋದು, ಅದಕ್ಕೆ ನಮ್ಮದೇ ಆದ ವಸ್ತುಗಳನ್ನ ತೊಡಿಸೋದು, ಕುಂಕುಮ ತೊಡಿಸೋದು, ಇವೆಲ್ಲ ಯಾವುದರ ಸಿಂಬಾಲಿಸಮ್ ಹೇಳಿ ಸರ್? ನೋಡಿ, ಇವತ್ತು ಎಷ್ಟೋ ಸರಿ ಆ ಸಿಂಬಾಲಿಸಮ್ ಕಿತ್ತಾಕೋರು ನೀವೇ ಆಗಿರ್ತೀರಿ. ಇದುವೇ ಆದ್ರೆ ನೀವು ಹೇಗ್ ನಡ್ಸ್ಕೊತೀರಿ? ಸಿಂಬಾಲಿಸಮ್ ಯಾರು ಮುರಿತೀರಿ ಹೇಳಿ? ಅಲ್ಲ, ನನ್ಗೆ ಪಿತೃಪ್ರಧಾನತೆ ಹೇಗೆ ಹೆಣ್ಣನ್ನ ಕಟ್ಟುತ್ತೋ ಹಾಗೆ ಹೆಣ್ಣನ್ನ ಮುರಿತಾ ಇದೆಯಲ್ಲ, ಆ ಕಾಂಟೆಕ್ಸ್ಟ್ ಅಲ್ಲಿ ನೀವು ಯಾಕೆ ನೋಡಕ್ಕಾಗಲ್ಲ ಅದನ್ನ? ಜನರಿಗೂ ನಾವು ಇದನ್ನೇ ಹೇಳೋದು. ಯಾಕೆಂದ್ರೆ ನೋಡಿ, ಅಕ್ಕಮಹಾದೇವಿ ಏನ್ ಮಾಡಿದ್ದಾರೆ? ಅಕ್ಕಮಹಾದೇವಿಗೂ ಕೂಡ ಅವಳು ಹೇಗಿದ್ಲು ನಮಗೆ ಗೊತ್ತಿಲ್ಲ. ಒಬ್ಬ ಶಿಲ್ಪಿ ಕೊಟ್ಟಿದ್ದಾನೆ, ಆಕೆ ಸೀರೆ ಉಟ್ಕೊಂಡಿದ್ದು ವೈಟು ಅಂತ ಮನೆ ಗಲಾಟೆ ಮಾಡ್ತಾರೆ. ಆದ್ರೆ ನಮಗೆ ಎಲ್ಲಿಯೂ ಕೂಡ ಒಬ್ಬ ಶಿಲ್ಪಿ ಅಕ್ಕಮಹಾದೇವಿಯನ್ನು ಮಾಡಿದವರು ಅವರು ಒಂದು ಕಂಬಳಿ ಉಟ್ಕೊಂಡೋದ್ರು ಅಂತ ಕೆಲವು ಸಂಶೋಧಕರು ಬರೀತಾರೆ, ಇಲ್ಲ ಕೂತ ಬಿಟ್ಕೊಂಡೋದ್ರು ಅಂತ ಕೆಲವು ಸಂಶೋಧಕರು ಬರೀತಾರೆ. ಆಕೆ ಹೋಗ್ಲು ಹೆಂಗೆ ನಮಗ್ ಗೊತ್ತಿಲ್ಲ. ಆದ್ರೆ ಇದು ನಮ್ಮ ಕಲ್ಪನೆಗಳು. ನಮ್ಮ ಕಲ್ಪನೆಯ ಕೂಸನ್ನ ಸಾರ್ವಜನಿಕಗೊಳಿಸ್ತಾ ಯಾರೋ ಒಬ್ಬರಿಗೆ ಅನ್ಯಾಯ ಮಾಡೋದಿದೆಯಲ್ಲ, ನೋವು ಮಾಡೋದಿದೆಯಲ್ಲ, ದೌರ್ಜನ್ಯ ಮಾಡೋದಿದೆಯಲ್ಲ, ಈ ಕಣ್ಣೀರಿಯಿಂದ ನಾವು ದೌರ್ಜನ್ಯವನ್ನ ಅರ್ಥ ಮಾಡ್ಕೋಬೇಕೇ ಬಿಟ್ರೆ ನಾವಾಗಿನೇ ಮಾಡ್ತಾ ಇರೋ ದೌರ್ಜನ್ಯ ಸರಿ ಅಂತ ಹೇಳುದ ಅಲ್ಲ. ಅನೇಕ ಕಲ್ಪನೆಗಳು, ಧಾರ್ಮಿಕ ಭಾವನೆಗಳು ಮೌಢ್ಯವೇ ಸರಿ, ಆದ್ರೆ ಅದು ಜನರ ನೋಡಿ, ನಾವು ಅದನ್ನ ಮೌಢ್ಯನು ಅಂತ ಹೇಳಲ್ಲ. ನಂಬಿಕೆ ಇರೋರ್ಗೆ ಅದು ಮೌಢ್ಯ, ನಂಬಿಕೆ ಇರೋರ್ಗೆ ಅದು ಅಸ್ಮಿತೆ. ನಾವು ಅದಕ್ಕೆ ಹೇಳ್ತಾ ಇರೋದು, ಈ ದೇಶದಲ್ಲಿ ಯಾರು ನಮ್ಮ ನಿಸಾರ್ ಅಹಮದ್ ಉದ್ಘಾಟಿಸ್ತಾರ, ಈ ಕುಂಕುಮ ಅರಿಶಿಣದ ಪ್ರಶ್ನೆ ಯಾಕೆ ಎತ್ತಲಿಲ್ಲ? ಒಬ್ಬ ಹೆಣ್ಮಗಳು ಬಂದ ತಕ್ಷಣ ಯಾಕೆ ಅರಿಶಿಣ ಕುಂಕುಮದ ಪ್ರಶ್ನೆಯನ್ನ ಎತ್ತಲಿರಿ? ಅವರು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಮಾಡ್ತಾರೆ ಅಂದ್ಬಿಟ್ಟು ಈ ಭಾಗವನ್ನ ತೆಗೆದು ನೋಡಿ. ಇವಾಗ ಈ ಶಿವರುದ್ರಪ್ಪ ಸರ್ದು ಈ ಪದ್ಯವನ್ನ ಈ ಕಾಲಕ್ಕೆ ಹೇಳಿದ್ರೆ ನಾನು ಏನ್ ಮಾಡ್ತಿದ್ರು ಗೊತ್ತಿಲ್ಲ. ಅವ್ರಿಲ್ಲ, ಓಕೆ, ರಾಷ್ಟ್ರಕವಿ ಮಾಡಿದೀವಿ ನಾವು. ಆದ್ರೆ ಈ ಪದ್ಯ ಎಷ್ಟು ನಿಮ್ಗೆ ನೀವು ಓದ್ರಿ, ಹೋಗಿ ಇಡೀ ಪದ್ಯ ಓದ್ರಿ, ಹೇಗಿದೆ? ಸರ್, ಅದು ಅವ್ರ ಕಾಂಟೆಕ್ಸ್ಟ್ ಅಲ್ಲ. ಕನ್ನಡಾಂಬೆನ ಮಾಡಿದ್ಯಾ ಅಂತ ಕೇಳ್ತಾ ಇದ್ದೀನಿ ನಿಮಗೆ. ಹೇಳಿ, ಕನ್ನಡಾಂಬೆನ ಮಾಡುವಾಗ ಹೇಗೆ ಪೇಟ್ರಿಯಾರ್ಕಲ್ ಐಡಿಯಾಸ್ ನ ಒಂದು ತಾಯಿಗೆ ಹೊಂದಿಸ್ತೀರಿ ಅಂತ ಪ್ರಶ್ನೆ ಮಾಡ್ತೀನಿ ನಾನು. ಚಾಮುಂಡೇಶ್ವರಿನೂ ಕೂಡ ಹೆಂಗಿತ್ತು ನಮ್ಗೆ ಗೊತ್ತಿಲ್ಲ. ನಾನು ಜನಪದ ದೇವಿಯರೆಲ್ಲ ಹಿಂಗಿರ್ಲಿಲ್ಲ. ಜಾನಪದ ದೇವಿಯರು ಯಾರು ಹಿಂಗಿರ್ಲಿಲ್ಲ. ಎಲ್ಲಿ ದೇವಸ್ಥಾನದೊಳಗಡೆ ವೈದಿಕೀಕರಣ ಆಗಕ್ಕೋಯ್ತೋ ಆ ರೂಪಗಳೆಲ್ಲ ಜನಪದ ದೇವತೆಗಳದ್ದು ಬದಲಾಗೋಗಿದೆ, ಗೊತ್ತಾಯ್ತಾ? ನಮ್ ತಾಯಂದ್ರೆ ಯಾರು ಹಣೆ ಬಟ್ಟೆ ಮೊದ್ಲೇ ಇಟ್ಕೋತಾನೆ ಇರ್ಲಿಲ್ಲ. ಆಮೇಲೆ ದೊಡ್ಡ ಬಟ್ಟೆ ಇಟ್ಕೋತಾರೆ, ನಾವ್ ಇನ್ನೂ ದೊಡ್ಡ ಬಟ್ಟೆ ಇಟ್ಕೋತೀವಿ. ಯಾಕೆ ಅಂತಂದ್ರೆ ಬಟ್ಟೆ ನಿಮಗೆ ಪ್ರಿಯವಾದ್ರೆ ನಾವೇನ್ ಬಟ್ಟೆಲ್ಲೇನ್ ತಿರ್ಸ್ಕರ್ಸಲ್ಲ. ಆದ್ರೆ ಅದೇ ಒಂದು ಐಡಿಯಾಲಜಿ ಆದ್ರೆ ನಾವು ತಿರ್ಸ್ಕರಿಸ್ತೀವಿ. ಇದು ತಾತ್ವಿಕ ಚರ್ಚೆ. ಈ ಚರ್ಚೆಗಳನ್ನ ನೀವು ಒಯ್ಯಿರಿ ಜನರಿಗೆ. ನೀವು ತಾನೇ ಪ್ರಶ್ನೆ ಕೇಳ್ತಿದ್ರು, ನೀವು ಒಯ್ಯಿರಿ. ಹೇಗೆ ಪೇಟ್ರಿಯಾರ್ಕಿ ನಮ್ಮ ಹೆಣ್ಣು ಮಕ್ಕಳನ್ನ ವಿಭಾಗಿಸುವಾಗ ಎಷ್ಟು ವಿಭಾಗಿಸಿದಾರಿ? ಬಿಟ್ಟ ಹೆಣ್ಮಕ್ಳನ್ನ ಹೇಗ್ ನೋಡ್ತಾರೆ, ಗಂಡ ಸತ್ತ ಹೆಣ್ಮಕ್ಳನ್ನ ಹೇಗ್ ನೋಡ್ತಾರೆ, ಬಂಜೆ ಹೆಣ್ಮಕ್ಳನ್ನ ಹೇಗ್ ನೋಡ್ತಾರೆ, ಇವುಗಳನ್ನೆಲ್ಲ ಚರ್ಚೆ ಮಾಡ್ರಿ. ಬರೀ ಅವ್ರು ಇಟ್ಕೊಂಡು ಬಟ್ಟು ಅರ್ಶನದ ಬಗ್ಗೆನೇ ಅಂತ ಆ ಅರ್ಶನ ಮತ್ತು ಕುಂಕುಮನೆ ನಮ್ಮ ಹೆಣ್ಣು ಮಕ್ಕಳನ್ನ ಎಷ್ಟು ಹೀನಾಯವಾಗಿ ಮಾಡುತ್ತೆ. ಇದುವೆ ಆದ್ರೆ ಆಮೇಲೆ ಮಳೆ ಹೊಡಿತೀರಿ ನೀವು, ಇಂಥದನ್ನೆಲ್ಲ ನಾವು ಕೇಳಿದಾಗ ನೀವು ಅವರು ಆ ತರದ ಐಡಿಯಾಲಜಿಯನ್ನ ಬಿಂಬಿಸುವಾಗ ನಮ್ಗೆ ಇವೆಲ್ಲ ಪ್ರಶ್ನೆಗಳು, ಈ ಎಲ್ಲಾ ಪ್ರಶ್ನೆಗಳು ನಾವ್ ಎತ್ತೀವಿ. ನೀವು ಒಂದು ಭಾರತಾಂಬೆನ ಈ ರೀತಿ ಮುತ್ತೈದೆ ತಂದಲ್ಲಿ ಕೂರಿಸಿದಾಗ ನಮ್ ಚಾಮುಂಡಿ ಗಂಡನೇ ಇಲ್ಲಪ್ಪ. ಗಂಡ ಆದ್ರೂ ಅವ್ನು ಸುಳ್ಳೆಯಲ್ಲಿ ಶಿವ ಮದ್ವೆ ಮಾಡ್ಕೊತಾರಪ್ಪ, ಕಥೆಯಲ್ಲೇ ಇಲ್ಲಪ್ಪ. ಆದ್ರೆ ನಾನು ನೀನ್ ತಿಂತೀನಿ, ನೀನು ಲಿಂಗವಂತ ನನ್ ಮದ್ವೆ ಮಾಡ್ಕೊಬೇಡ, ಪರವಾಗಿಲ್ಲ, ನಾನು ನಿನ್ ಜೊತೆ ನೀನ್ ತಿಂತೀನಿ ಅಂತಾರಪ್ಪ.
ನಾವ್ ಏನ್ ಹೇಳಕ್ಕ ಈಗ ಸುಳ್ಳೆ ಮದುವೆ ಮಾಡ್ಕೊಂಡು ಶಿವನಾಗೆ ಬಿಟ್ಲಪ್ಪ. ಅವಳು ಮೋಹಿಸಿದ ನಮ್ಮ ಮಹದೇಶ್ವರ ಓಡೋಗಿ 7 ಬೆಟ್ಟದ ಕೆಳಗೆ ಬಚ್ಚಿಟ್ಕೊಂಡಪ್ಪ, ನೀನ್ ಬೇಡ ನನ್ಗೆ ನೀನು ಅಂತ. ನಾವ್ ಇಂಥ ಕಥೆಗಳು ಸಾವಿರಾರಿವೆ. ನಾವು ಯಾವ್ದೋ ಒಂದು ಐಡಿಯಾಲಜಿಲಿ ಅವ್ರನ್ನ ವೈದಿಕರೆಲ್ಲ ಹೋಗಿ ಅವಳನ್ನ ಸ್ತ್ರೀಕರಣಗೊಳಿಸ್ತಾರೆ. ನೋಡಿ, ವೈದಿಕ ಸ್ತ್ರೀಕರಣಗೊಳಿಸೋ ವಿಧಾನ ಇದೆಯಲ್ಲ, ಅದು ನಮ್ಮ ಜನಸಾಮಾನ್ಯರಿಗಿಂತ ಭಿನ್ನವಾಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ದೇ ಇದ್ರೆ ನೀವು ಕೂಡ ಇಂಥ ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀರಿ, ನಾವು ಕೂಡ ಉತ್ತರ ಕೊಡ್ತಾನೇ ಇರ್ಬೇಕು. ಹಾಗಾದ್ರೆ ದಸರಾದಲ್ಲಿರುವಂತ ವೈದಿಕ ಪರಂಪರೆ ಅಂಟ್ಕೊಂಡಿರುವಂತ ಎಲ್ಲ ಇದನ್ನ ತೆಗೆದುಬಿಡ್ಬೇಕಾ? ತೆಗಿಬೇಕು. ಅದು ಸಾರ್ವಜನಿಕ, ಅದು ವೈದಿಕ. ನೋಡ್ರಿ, ನಮ್ಮ ಇದ್ರೊಳಗಡೆ ಶೈವಿಸಂ ಇದೆ, ಜೈನಿಸಂ ಇದೆ, ನೋಡಿ ವೈದಿಕ ಇದೆ. ಒಂದು ಕಾಲಕ್ಕೆ ಚಾಮುಂಡಿ ಪದ್ಮಾವತಿ ಆಗಿದ್ದಳು, ಅನಂತರ ಚಾಮುಂಡಿ ಆಗಿದ್ದಾಳೆ ಅವಳು. ಶೈವ ಏನು ವೈಷ್ಣವ ಇವ್ರದ್ದು ಯಾರ್ದು ಜೈನ ದೇವತೆ ಇವತ್ತು ಹೋಗಿ ಜನಪದ ದೇವತೆ ಆಗಿದೆ. ಅದಾದ್ಮೇಲೆ ಈಗ ಹೋಗಿ ವೈದಿಕ ದೇವತೆ ಆಗಿದ್ದಾಳೆ. ಅವಳು ನಮ್ಗೆ ಯಾರಿಗೂ ಉಳ್ಕೊಂಡಿಲ್ರಿ, ನಮ್ಮನ್ನು ಒಳಗಡೆ ಬಿಟ್ಕೋತಾರೆ ಇಲ್ರಿ. ನೀವು ಹೋಗಿ ನೋಡಿ ಎಲ್ಲ ಊರಿನ ಚಾಮುಂಡಿಗಳನ್ನ ಹೆಂಗೆ ಹೆಣ್ಮಕ್ಳು ಪೂಜೆ ಮಾಡ್ಕೊಂಡ್ ಬರ್ತಾರೆ. ಇವ್ ಹೋಗ್ತಾರೆ ನನ್ನ ಚಾಮುಂಡಿ ಮುಟ್ಟಕ್ ಬಿಡ್ತಾರ ಅಂದ್ರೆ ಹೇಗೆ ಅಂತೋದ್ರ ಬಗ್ಗೆ ನಾವ್ ಯಾವ ನಂಬಿಕೆ ಇಟ್ಕೊಂಡು ಮಾತಾಡ್ಬೇಕು ಹೇಳಿ? ನಾವೇ ಹೋಗುದಿರಾ, ನಾವೇ ಮುಟ್ಟುದಿರಾ, ನಮ್ಮನ್ನು ಮೈಗೆ ಮಾಡಿ ಇಟ್ಟಿರುವ ವೈದಿಕ ಸಂಸ್ಕೃತಿಯನ್ನ ನಾವು ಹೇಗೆ ಪ್ರೋತ್ಸಾಹ ಮಾಡ್ಬೇಕು ಜನಸಾಮಾನ್ಯರು? ಇದು ಜನಸಾಮಾನ್ಯರ ಪ್ರಶ್ನೆ, ನನ್ನ ಪ್ರಶ್ನೆ ಅಲ್ಲ ಇದು. ಹೋಗಿ ಜನಪದ ಕಥೆಗಳು ತೆಗೆದು ಓದ್ರಿ ನೀವು. ಗ್ರಾಮ ದೇವತೆಗಳು ಸಿದ್ಧಲಿಂಗಯ್ಯವರು ಬಹಳ ಬ್ಯೂಟಿಫುಲ್ ಆದ ಗ್ರಾಮ ದೇವತೆಗಳ ಪುರಾಣದ ಥೀಸಿಸ್ ಮಾಡಿದ್ದಾರೆ. ನಮ್ಮ ದಲಿತ ಕವಿ ಸಿದ್ಧಲಿಂಗಯ್ಯ, ಹೋಗಿ ನಿಮಗೆ ಗೊತ್ತಾಗತ್ತೆ ಗ್ರಾಮ ದೇವತೆಗಳನ್ನ ಈ ವೈದಿಕರ ಆಕ್ರಮಿಸ್ಕೊಂಡು ಹೇಗೆ ವೈದಿಕೀಕರಣಗೊಳಿಸಿ ಇವತ್ತು ನಮ್ಮನ್ನ ನೀವು ಬಿಟ್ಕೊಂಡಿದ್ರೆ ನಾವು ಅವ್ರಿಗೆ ಅಸ್ಪೃಶ್ಯರಾಗಿದ್ದೀವಿ. ನಾವು ಹೆಣ್ಣು ಮಕ್ಕಳು ಅಸ್ಪೃಶ್ಯರಾಗಿ, ನಮ್ಮ ದೇವಿ ಮುಟ್ಟಕ್ಕೆ ನಾವೇ ಅಸ್ಪೃಶ್ಯರು. ಯಾಕೆ ಇದು? ಇಂಥ ಪ್ರಶ್ನೆಗಳು ನೀವು ಯಾಕೆ ಕೇಳಲ್ಲ? ನಾವು ನೀವು ಕೇಳಬೇಕು ಸರ್. ಚಾಮುಂಡೇಶ್ವರಿ ದಸರಾ ಉದ್ಘಾಟನೆಗೆ ಬರಬೇಡ ಅಂತ ಹೇಳಿಲ್ಲ. ಚಾಮುಂಡೇಶ್ವರಿ ರಾಜಕಾರಣ ಹಾಕೋದಕ್ಕೆ ನಮ್ಗೆ ವಿರೋಧ ಇದೆ. ಅದೇ ಅಯ್ಯಪ್ಪ ಸ್ವಾಮಿಗೆ ಹೆಣ್ಮಕ್ಳನ್ನ ದೇವಸ್ಥಾನ ಪ್ರವೇಶ ಮಾಡಿಸ್ತಾ ಇಲ್ಲ. ಈಗಿನ ಒಂದು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ದೇವರು ಯಾರು, ದೆವ್ವ ಯಾರು, ದೈವ ಯಾರು ನಾವು ಚರ್ಚೆ ಮಾಡ್ಬೇಕು. ಏನು ಅತಿ ಬುದ್ಧಿವಂತಿಕೆ ಮಾತಾಡೋದು ತಪ್ಪಾಗ್ತದೆ. ಮಿರ್ಜಾ ಇಸ್ಮಾಯಿಲ್ ಅವಾಗಲೇ ವಿರೋಧ ಮಾಡಿದ್ರು. ಅದು ಮರುವರ್ಷ ರಾಜ್ಯದ ಪಕ್ಕದಲ್ಲೇ ಕೂರ್ಸ್ಕೊಳ್ಬೇಕು ಅನ್ನೋದ್ರಲ್ಲ, ಮೆರವಣಿಗೆಗೆ ಕರ್ಕೊಂಡು ಹೋದ್ರಲ್ಲ ರಾಜ್ಯರು. ಅವರು ನಮ್ಮ ಪಕ್ಷ ಹೇಳಿದಂಗೆ ಅಂತ ಹೇಳ್ತಾರಲ್ಲ, ನಾವೇನ್ ಹೇಳ್ಬೇಕು ಇಂಥದಕ್ಕೆ? ಅಲ್ಲ, ಬಾನಮಸ್ತಾಗಿ ಭೂಕರ್ ಬಂದ ಒಂದಿಷ್ಟು ಕಿಂಚಿತ್ತಿಲ್ಲ ಒಂದು ಇದನ್ನ ಸೋದೋದಕ್ಕೆ ಅಭಿನಂದನೆ ಅಂತ ಇನ್ನೇನು ರಾಜಕಾರಣ ಮಾತಾಡ್ತಾರೆ. ಒಂದು ಕಾರ್ಯಕ್ರಮ ಮಾತಾಡೋದು ನಮಗ್ ಹೆಮ್ಮೆ ಇದೆ. ಜನ ಒಪ್ಪಿ ಬೀಳಿ, ಇನ್ ಮುಂದೆ ಸರ್ಕಾರ ಮತ್ತು ಕಾನೂನು ನೋಡ್ಕೊಳ್ಳಿ ಅಷ್ಟೇ. ಅದನ್ನ ಅಷ್ಟೇ ನಾವು ಕಾನೂನಾತ್ಮಕವಾಗಿ ಏನು ಮಾಡಕ್ಕಾಗಲ್ಲ. ಆರ್ಟಿಕಲ್ 50 ಅವ್ರಿಗೆ ಎಲ್ಲಾ ರೀತಿಯ ರಕ್ಷಣೆಯನ್ನ ಕೊಡುತ್ತೆ ಅಷ್ಟೇ. ಆರ್ಟಿಕಲ್ 15 ನೀವು ವೈಲೇಷನ್ ಮಾಡ್ಬೇಕು. ಪ್ರೊಫೆಸರ್ ಟಿಪ್ಪಲ್ಲಾಗ ಹಾಕಿದ್ರು ಅವ್ರು ಚಾಮುಂಡಿ ಬೆಟ್ಟವನ್ನ ಏನೋ ನಾವು ನಡಿಗೆ ಮಾಡಿ ಬಂದ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಮಾಡಕ್ ಸಾಧ್ಯ ಇಲ್ಲ. ನೋಡೋಣ ಅದೇನಾಗುತ್ತೆ.